ಉಪನ್ಯಾಸವನ್ನ ನೀಡಲಿದ್ದಾರೆ. ಅವ್ರು ಏನೋ ಹೊರಗಡೆ ಅದಾರೋ ಏನೋ ಯಾರಿಗೂ ಹೋಗುದು ಬರುದು ಮಾಡ್ಲಿಕ್ತಾರ. ಅದಿರಲ್ರಿ ಬಹಳಷ್ಟು ಅನುಭಾವಿಗಳು, ಬಹಳಷ್ಟು ಅವ್ರಿಗೆ ಒತ್ತಡ, ಕೆಲಸದ ಬಿಡುವಿರ್ಲಾರ್ದಂತ ಒಂದು ಕೆಲಸದೊಳಗೂ ಸಹಿತ ಬಹಳಷ್ಟು ಸಲ ಈ ವೇದಿಕೆ ಮೇಲೆ ಕೇಳ್ಕೊಂಡ್ ಕೂಡ್ಲೆ ಆಯ್ತ್ರಿ ನಾನ್ ಮಾಡ್ತೀನಿ ಅಂತ ಹೇಳಿ ಈಗ್ಲೂ ಅವ್ರು ಏನೇನೋ ಕೆಲಸದೊಳಗ ಕಾಲೇಜ್ ಪರೀಕ್ಷಾ ಏನೇನೋ ಇರ್ತಾವ. ಆದ್ರೂ ಈ ವೇದಿಕೆಯೊಳಗ ನಾವ್ ಮಾತನಾಡ್ಬೇಕು, ಈ ಶರಣ ಚಿಂತನವನ್ನ ಎಲ್ಲಾ ಜನಕ್ಕೆಲ್ಲಾ ಹರಡಿಸ್ಬೇಕು ಅಂತಕ್ಕಂತ ಕಳಕಳಿ ಮತ್ತ ಸಪ್ತರ್ಷಿಗಳು ಬಹಳಷ್ಟು ಜನರ ಬಗ್ಗೆ ಬಹಳ ಅವರು ಲಿಂಗಾಯತ ಸಮಾಜದ ಸಲುವಾಗಿ ಅಥವಾ ಶರಣ ತತ್ವಗಳನ್ನ ನಾಡಿಗೆ ಬಿತ್ತರಿಸಿದ ಸಲುವಾಗಿ ಬಹಳಷ್ಟು ಕೆಲಸಗಳನ್ನ ಮಾಡ್ಯಾರ. ಆದ್ರ ಅವರು ಮಾಡಿರ್ತಕ್ಕಂತ ಕೈಂಕರ್ಯ ಜನರಿಗೆಲ್ಲಾ ಗೊತ್ತೇ ಇಲ್ಲ. ಈ ಯುವ ಪೀಳಿಗೆಗೆ ಅಂತ ಕೈಂಕರ್ಯ ಗೊತ್ತಾಗ್ಬೇಕು ಅಂದಾಕ ಏನಾಗ್ತದಂದ್ರ ಇಷ್ಟೆಲ್ಲಾ ಅವ್ರು ಮಾಡಿ ಹೋಗ್ಯಾರಲ್ಪ ಅಂತಕ್ಕಂತ ಒಂದು ಕಳಕಳಿಯ ಭಾವದಿಂದ ನಾವು ಇಂತ ಒಂದು ದೊಡ್ಡ ಲಿಂಗಾಯತ ಅಥವಾ ಶರಣ ತತ್ವಗಳು ಅದಾವು ಅನ್ನೋದು ಮುಂದಿನ ಪೀಳಿಗೆಗೆ ಗೊತ್ತಾಗ್ಬೇಕು ಅಂತಕ್ಕಂತ ಕಳಕಳಿ ಮಹೇಶ್ ಚನ್ನಂಗಿ ಸರ್ ಅವರಲ್ಲಿ ಬಹಳಷ್ಟು ಅದ. ಬಹಳ ಸಲ ಅವ್ರು ಬಹಳಷ್ಟು ಇದು ಮಾಡ್ಕೊಂತಿರ್ತಾರ, ತ್ರಾಸ್ ಮಾಡ್ಕೊತಿರ್ತಾರ. ಇಷ್ಟೆಲ್ಲಾ ಮಾಡಿ ಹೋಗ್ಯಾರ, ಆದ್ರೆ ನಾವೇನು ಮಾಡ್ತಾ ಇಲ್ಲಲ್ಲ, ನಮ್ ಸರ್ಕಾರ ಏನು ಮಾಡ್ತಾ ಇಲ್ಲಲ್ಲ. ಅವ್ರನ್ನ ನೆನಪಿಸ್ಕೊಳ್ಳೋದು, ಅವ್ರಿಗೇನು ಮಾಡೋದ್ ಬೇಡ, ಅವ್ರು ಮಾಡಿರ್ತಕ್ಕಂತ ಕಾರ್ಯ ಲಿಖಿತ ರೂಪದೊಳಗ ಮತ್ತ ಜನರಿಗೆಲ್ಲಾ ಅದು ಹರಡಬೇಕು ಅಂತಕ್ಕಂತ ಕಳಕಳಿ ಬಹಳಷ್ಟು ಸಲ ಅವ್ರಿಗೆ ಅವ್ರ ಮಾತಿನೊಳಗ ಉಕ್ಕಿ ಬರ್ತಿರ್ತದ. ಅಂತ ಕಳಕಳಿಯ ಒಬ್ಬ ಸಮಾಜ ಸೇವಕರು, ವಿದ್ವಾಂಸರು, ಸಾಹಿತಿಗಳು, ಶರಣರು ಆಗಿರ್ತಕ್ಕಂತ ಮಹೇಶ್ ಚನ್ನಂಗಿಯವರು ಇವತ್ತ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿ ಅವರು ಹೇಳ್ಯಾರ. ಈಗ ಅವರು ಉಪನ್ಯಾಸವನ್ನ ಆರಂಭ ಮಾಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರೂ ದಯವಿಟ್ಟು ಆಡಿಯೋ ವಿಡಿಯೋಗಳನ್ನ ಬಂದಿಟ್ಟು ಚಿಂತನೆಯಲ್ಲಿ ಸಹಭಾಗಿ ಆಗ್ರಿ ಅಂತ ಹೇಳಿ ವಿನಂತಿ. ಶರಣಾರ್ಥಿಗಳಲ್ಲಿ ಅಂತರ್ಜಾಲದಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಶರಣ ಸಂಕುಲಕ್ಕೆ ಶರಣ ಸಮರ್ಪಣೆಗಳನ್ನ ಸಲ್ಲಿಸಿ ಬಸವಾದಿ ಪ್ರಮುಖರನ್ನ ಮನಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಾದಿ ಶರಣರ ಹಾಕಿಕೊಟ್ಟಿರ್ತಕ್ಕಂತ ಬಸವಾದಿ ಶರಣರ ಹಾಕಿಕೊಟ್ಟಿರ್ತಕ್ಕಂತ ಹಾದಿಯಲ್ಲಿ ಜೀವನ ಮತ್ತು ಸಂಸ್ಥಾನವನ್ನ ನಡೆಸಿರ್ತಕ್ಕಂತಹ ತ್ಯಾಗದ ರಾಣಿ, ಶೂರ ರಾಣಿ ಚೆನ್ನಮ್ಮನವ್ರ ಕುರಿತು ಇವತ್ತು ಮಾತನಾಡ್ಬೇಕು ಅಂತೇಳಿ ನಮ್ಮಲ್ಲಿ ಕೇಳ್ಕೊಂಡಂತ ಸುಜಾತ ಅಕ್ಕನವ್ರು ಕೇಳಿದಂತ ಸಂದರ್ಭದಲ್ಲಿ ನಾನು ಹಲವಾರು ಒತ್ತಡಗಳ ಮಧ್ಯೆ ಇರ್ತೀವಿ. ಆ ಎಲ್ಲದರಲ್ಲೂ ಸಹಿತ ಅವಕಾಶ ಮಾಡ್ಕೊಂಡು ನಾನು ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಅವಕಾಶ ಅಂತ ಎಲ್ಲ ಮಹನೀಯರಿಗೆ ಶರಣ ಸಮರ್ಪಣೆಗಳನ್ನು ಸಲ್ಲಿಸಿ ರಾಣಿ ಚೆನ್ನಮ್ಮನವರ ಕುರಿತು ನನ್ನ ವಿಷಯವನ್ನ ಇಲ್ಲಿ ಪ್ರಸ್ತುತಪಡಿಸ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. 1580 ದರ್ಶನ ಕೊಡ್ರಿ ಅಪ್ಪವ್ರೆ, ವಿಡಿಯೋ ಕಾಲ್ ಮಾಡ್ಕೊಂಡು ದರ್ಶನ ಕೊಡಿ. 1585ರಲ್ಲಿ ಹಿರೇಮಲ್ಲಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ ಅಂತಕ್ಕಂಥ ಇಬ್ಬ ಸಹೋದರರು ಬೆಳಗಾವಿಯಲ್ಲಿ ಇವತ್ತೇನ್ ಬೆಳಗಾವಿ ಕೋಟೆ ಇದೆಯಲ್ಲ, ಆ ಕೋಟೆಯನ್ನ ದುರಸ್ತಿಗೊಳಿಸ್ತಕ್ಕಂಥ ಕಾರ್ಯದಲ್ಲಿ ಬಿಜಾಪುರದ ಸುಲ್ತಾನನ ಗವರ್ನರ್ ಆಗಿರ್ತಕ್ಕಂಥ ಅಸದ್ ಖಾನ್ ಲಾರಿಗೆ ಹಿರೇಮಲ್ಲಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ ಸಹೋದರರು ಸಹಾಯವನ್ನ ಒದಗಿಸಿರೋ ಕಾರಣಕ್ಕಾಗಿ MK ಹುಬ್ಳಿ ಪರಗನವನ್ನ ಅವ್ರಿಗೆ ಬಳುವಳಿಯಾಗಿ ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ 1585ರಿಂದ ಇವತ್ತಿನ ಬೆಳಗಾವಿ ಜಿಲ್ಲೆಯ ಸಂಪಗಾಂವನ್ನ ಆಡಳಿತದ ಕೇಂದ್ರವನ್ನಾಗಿಟ್ಕೊಂಡ್ಬಿಟ್ಟು ಕಿತ್ತೂರು ಸಂಸ್ಥಾನದ ಆಡಳಿತವನ್ನ ಪ್ರಾರಂಭಿಸ್ತಾರೆ. ಇಲ್ಲಿ 1585ರಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥಾನ 1829ರವರೆಗೆ ರಾಣಿ ಚೆನ್ನಮ್ಮನ ಅಂತ್ಯದ ಅವಧಿವರೆಗೂ 1824 ಅಂತಂದ್ರೆ 739 ವರ್ಷಗಳ ಕಾಲ 12 ರಾಜರು ತಮ್ಮ ಸಂದಿಗ್ಧತೆಯಲ್ಲಿ ರಾಣಿ ಚೆನ್ನಮ್ಮಾಜಿಯವರ ರಂಗ ಪ್ರವೇಶ, ಆ ಮೂಲಕ ಒಂದು ಇತಿಹಾಸದ ನಿರ್ಮಾಣ ಈ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತದೆ. ಹಿರೇಮಲ್ಲಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ ಅವರಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥಾನ ಪ್ರಾರಂಭವಾಗ್ತದೆ. ಕಿತ್ತೂರಿನ ಇತಿಹಾಸದಲ್ಲಿ ಅಲ್ಲಪ್ಪಗೌಡ ದೇಸಾಯಿ ಅಂತ ಬರ್ತಾರೆ. 1660ರಿಂದ 1692ರವರೆಗೆ ಸುಮಾರು 32 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿರ್ತಕ್ಕಂತಹ ಅಲ್ಲಪ್ಪಗೌಡ ದೇಸಾಯಿ ಕಿತ್ತೂರಿನ ಇತಿಹಾಸದ
ಆ ದಾಖಲೆಗಳಲ್ಲಿ ಬರೆದಿಡತಕ್ಕಂತಹ ಓರ್ವ ರಾಜ. ಈತನ ಅವಧಿಯಲ್ಲಿ ಕಿತ್ತೂರಿನಲ್ಲಿ ಇವತ್ತೇನು ನಾವು ನೋಡ್ಲಿಕ್ಕೆ ಅಳಿದುಳಿದಿರ್ತಕ್ಕಂಥ ಕೋಟೆ ಇದೆಲ್ಲ, ಕಿತ್ತೂರಿನ ಕೋಟೆ 1676ರಿಂದ 86ರ ಅವಧಿಯಲ್ಲಿ, 1686ರಿಂದ 92ರ ಅವಧಿಯಲ್ಲಿ ಇವತ್ತಿನ ಕಲ್ಮಠ ಏನಿದೆ ಅಂತ ಹೇಳ್ತಲ್ಲ, ಈ ಕಲ್ಮಠವನ್ನ ಈತನ ಅವಧಿಯಲ್ಲಿಯೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆದ್ರೆ ಕಿತ್ತೂರಿನ ಆಡಳಿತ ಸಂಪಗಾಂವದಿಂದ ಕಿತ್ತೂರಿಗೆ ವರ್ಗಾವಣೆಗೊಳ್ಳುತ್ತೆ. ಯಾವ ಸಂದರ್ಭದಲ್ಲಿ ವರ್ಗಾವಣೆಗೊಳ್ಳುತ್ತೆ ಅಂತಂದ್ರೆ 1682ರಲ್ಲಿ ಕಿತ್ತೂರು ಅಂದ್ರೆ ಉತ್ತರ ಕರ್ನಾಟಕದ ಮೇಲೆ ಮೊಘಲ್ ದೊರೆಯಾಗಿರ್ತಕ್ಕಂಥ ಔರಂಗಜೇಬನ 2ನೆಯ ಪತ್ನಿಯ ಮಗ ದಾಳಿ ಮಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಅದ ಸಂಸ್ಥಾನವನ್ನ ಒಂದು ಸೇಫರ್ ಝೋನ್ಗೆ ಅಥವಾ ಸುರಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಸಂಪಗಾಂವದಿಂದ ಕಿತ್ತೂರಿಗೆ ಆಡಳಿತವನ್ನ ಶಿಫ್ಟ್ ಮಾಡ್ಲಾಗ್ತದೆ. ಮತ್ತು ಕಿತ್ತೂರನ್ನ ಪ್ರಾರಂಭ ಮಾಡಿರ್ತಕ್ಕಂತಹ ಹಿರೇಮಲ್ಲ ಶೆಟ್ಟಿ ಮತ್ತು ಚಿಕ್ಕಮಲ್ಲ ಶೆಟ್ಟಿ ಇವರ ಮೂಲವನ್ನು ನೋಡಿದಾಗ ಬಹಳಷ್ಟು ಮಂದಿ ಶಿವಮೊಗ್ಗ ಜಿಲ್ಲೆಯ ಸಾಗರ್ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ತಪ್ಪು. ಈ ಭೀಮಾ ಮತ್ತು ಕೃಷ್ಣಾ ನದಿ ಮಧ್ಯೆ ಬರ್ತಕ್ಕಂಥ ಸಗರ ನಾಡು ಅಂತ ಒಂದು ಪ್ರಾಂತ್ಯ ಬರ್ತದೆ. ಆ ಸಗರ ನಾಡಿನಿಂದ ಬಂದಿರ್ತಕ್ಕಂಥ ಸಹೋದರರಿಂದ ಈ ಸಂಸ್ಥಾನ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅಲ್ಲಪ್ಪಗೌಡ ದೇಸಾಯಿ 1692ರಲ್ಲಿ ಆತನ ಆಳ್ವಿಕೆ ಮುಕ್ತಾಯ ಆಗ್ತದೆ. ಮುಂದೆ ಈ ಸಂಸ್ಥಾನದಲ್ಲಿ ಬಂದಿರ್ತಕ್ಕಂತ ಪ್ರಮುಖ ರಾಜ ಅಂದ್ರೆ 1748ರಿಂದ 1782ರವರೆಗೆ ಆಳ್ವಿಕೆಯನ್ನು ಮಾಡಿರ್ತಕ್ಕಂತಹ ವೀರಪ್ಪ ದೇಸಾಯಿ. ವೀರಪ್ಪ ದೇಸಾಯಿ ಅಂತಂತಂದ್ರೆ ಮಲ್ಲಸರ್ಜ ದೇಸಾಯಿಯ ತಂದೆ ಅಂತ ಹೇಳ್ಬೋದು. ಮತ್ತು ಅಂದಿನ ಕಾಲಘಟ್ಟದಲ್ಲಿ ದೇಶದ ಇತಿಹಾಸದಲ್ಲಿ ಅಥವಾ ರಾಜಕೀಯದಲ್ಲಿ ಮೊಘಲರು, ಹೈದರಾಬಾದಿನ ನಿಜಾಮ, ಮರಾಠರು, ಈ ಈ ಈ ಪ್ರಬಲ ಶಕ್ತಿಗಳ ಜೊತೆಗೆ ಕಾದಾಡಿರ್ತಕ್ಕಂತ ವ್ಯಕ್ತಿ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಬಹಳ ಬಲಿಷ್ಠವಾಗಿರ್ತಕ್ಕಂತ ಮರಾಠರು ಅಂದ್ರೂ ತಪ್ಪಾಗ್ತದೆ, ಪೇಶ್ವೆಗಳು ಅಂತ ಹೇಳಿದ್ರೆ ಅದು ಸರಿ ಆಗ್ತದೆ. ಆ ಪೇಶ್ವೆಗಳ ರಾಜರನ್ನ ಸೋಲಿಸಿರ್ತಕ್ಕಂತಹ ಕಿತ್ತೂರಿನ ದೊರೆ ಯಾರಾದ್ರೂ ಇದ್ರೆ ಅದು ವೀರಪ್ಪ ದೇಸಾಯಿ. 1779ರಲ್ಲಿ ಆ ಗೋಕಾಕ್ ಹತ್ರ ನಡೆದಿರ್ತಕ್ಕಂಥ ಚಿನ್ಗಿ ಕೋವಡ್ ಕಾಳಗದಲ್ಲಿ ಮೋಸದಿಂದ ವೀರಪ್ಪ ದೇಸಾಯಿ ಅವರನ್ನ ಸೆರೆ ಹಿಡಿದು ಅವರನ್ನ ಮಿರಜ್ ನಲ್ಲಿ ಬಂಧನದಲ್ಲಿಟ್ಟು 3 ವರ್ಷಗಳ ಕಾಲ ಬಂಧನದಲ್ಲಿ ಇಡ್ತಾರೆ. 1782ರಲ್ಲಿ ವೀರಪ್ಪ ದೇಸಾಯಿ ನಿಧನ ಆಗ್ತಾನೆ. ಬಹುಶಃ ವೀರಪ್ಪ ದೇಸಾಯಿ ನಿಧನ ಆಗಿರ್ತಕ್ಕಂಥದ್ದು ಮಿರಜ್ ನಲ್ಲಿಯೇ. ಮಿರಜ್ ನಿಂದ ಆತನ ಶವವನ್ನ ಕಿತ್ತೂರು ಸಂಸ್ಥಾನಿಕರು ತಂದು ಕಿತ್ತೂರಿನಲ್ಲಿ ಅಂತ್ಯಕ್ರಿಯೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ. ಇದು ಆದ ನಂತರದಲ್ಲಿ ವೀರಪ್ಪ ದೇಸಾಯಿಗೆ ಮಕ್ಕಳಿದ್ದಿದ್ದಿಲ್ಲ. ಮಕ್ಕಳಿಲ್ಲದೆ ಇರ್ತಕ್ಕಂತ ಸಂದರ್ಭದಲ್ಲಿ ಸಂಸ್ಥಾನಕ್ಕೆ ಓರ್ವನನ್ನ ದತ್ತಕ್ಕೆ ತೆಗೆದುಕೊಳ್ಬೇಕಂತ ನಿರ್ಧಾರ ಮಾಡತಕ್ಕಂತ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೋಗೂರ್ ಅಂತಕ್ಕಂಥ ಒಂದು ಗ್ರಾಮ ಇದೆ. ಆ ಬೋಗೂರ್ ಗ್ರಾಮದ ಓರ್ವ ಗೌಡ ಮನೆತನದ ಯುವಕನನ್ನ ಅಥವಾ ತರುಣನನ್ನ ಕಿತ್ತೂರು ಸಂಸ್ಥಾನಕ್ಕೆ ದತ್ತಕ್ಕೆ ತೆಗೆದುಕೊಂಡು ಬರ್ತಾನೆ. ಆತ್ನೇ ಯಾರು ಅಂತಂದ್ರೆ ರಾಣಿ ಚೆನ್ನಮ್ಮಾಜಿ ಮತ್ತು ರಾಣಿ ರುದ್ರಮ್ಮನ ಪತಿಯಾಗಿರ್ತಕ್ಕಂಥ ಮಲ್ಲಸರ್ಜ ದೇಸಾಯಿ. ಮಲ್ಲಸರ್ಜ ದೇಸಾಯಿ ಅವರ ಆಡಳಿತ 1782ರಿಂದ 1816ರವರೆಗೆ ಸುಮಾರು 34 ವರ್ಷಗಳ ಕಾಲದ ಇಲ್ಲಿ ಆಳ್ವಿಕೆಯನ್ನ ಮಲ್ಲಸರ್ಜ ದೇಸಾಯಿಯ ಆಳ್ವಿಕೆಯನ್ನ ನೋಡ್ತೀವಿ. ಈ ಮಲ್ಲಸರ್ಜ ದೇಸಾಯಿಯ ಆಳ್ವಿಕೆ ಹೇಗು ಅಂತಂದ್ರೆ ದೇಶದ ಇತಿಹಾಸದಲ್ಲಿ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿ ಆಗ್ತಕ್ಕಂಥದ್ದು. ಈ ಗುಡುಗು ಸಿಡಿಲು ಬಂದಾಗ ಮನುಷ್ಯ ಹಾಗೆ ಆಘಾತಗೊಳ್ತಾನಲ್ಲ, ಆ ರೀತಿಯಾಗಿ ಇಡೀ ಭಾರತವೇ ಆಘಾತಗೊಳ್ತಕ್ಕಂಥ ಕಾಲಘಟ್ಟ. ಯಾಕಂದ್ರೆ 1780ರಿಂದ 1818ರವರೆಗೆ ಈ ಭಾರತ ಭೂಮಿಯಲ್ಲಿ 4 ಆಂಗ್ಲೋ ಮೈಸೂರು ಯುದ್ಧಗಳು, 3 ಆಂಗ್ಲೋ ಮರಾಠ ಯುದ್ಧಗಳು ಕಂಡಿದ್ದಾವೆ. ಇಡೀ ದಕ್ಷಿಣ ಭಾರತವನ್ನ ಬ್ರಿಟಿಷರು ತಮ್ಮ ಕೈವಶ ಮಾಡ್ಕೊಳ್ಳಿಕ್ಕೆ ನಡೆದಿರ್ತಕ್ಕಂಥ 7 ಯುದ್ಧದ ಕಾಲಘಟ್ಟದಲ್ಲಿ ಮಲ್ಲಸರ್ಜನ ಆಳ್ವಿಕೆ ಇತ್ತು. ಮಲ್ಲಸರ್ಜನ ಆಳ್ವಿಕೆಯಲ್ಲಿ ಇವೆಲ್ಲ ಸಣ್ಣ ಪುಟ್ಟ ಸಂಸ್ಥಾನಗಳಿದ್ವು. ಹೈದರಾಬಾದಿನ ನಿಜಾಮ, ಬ್ರಿಟಿಷರು, ಈ ಮೊಘಲರು, ಪೇಶ್ವೆಗಳು ಬಹಳ ದೈತ್ಯ ಸಂಸ್ಥಾನಗಳಾಗಿದ್ರಿಂದ ಅವರ ನಿರ್ಧಾರಗಳ ಮೇಲೆ ಇವರು ಸ್ಟ್ಯಾಂಡ್ ಏನಾಗ್ತಿತ್ತು ಅಂತಂದ್ರೆ ನಿಲ್ತಿತ್ತು. ಹಾಗಾಗಿ ದೈತ್ಯ ಸಂಸ್ಥಾನಗಳಲ್ಲಿ ಯಾರು ಯಾವ ಕಡೆಗೆ ಸಾಕ್ತಾರೆ ಅನ್ನೋದನ್ನ ನೋಡಿ ಇವರು ತಮ್ಮ ನಿರ್ಧಾರವನ್ನ ಕೇವಲ ಕಿತ್ತೂರು ಸಂಸ್ಥಾನ ಒಂದೇ ಅಲ್ಲ, ಉಳಿದಂತ ಎಲ್ಲವುಗಳು ಹಾಗೆ ತೆಗೆದುಕೊಳ್ತಕ್ಕಂಥ ವಾತಾವರಣ ಅಂದಿನ ಇತಿಹಾಸವನ್ನ ವಿಶ್ಲೇಷಣೆ ಮಾಡಿದಾಗ ನಮಗ್ ಗೊತ್ತಾಗ್ತದೆ. ಮುಂದೆ ಬಹುಶಃ ನಾವ್ ಯಾರು ಇತಿಹಾಸದಲ್ಲಿ ಗಮನಿಸಿಲ್ಲ.
1785ರಲ್ಲಿ ಮಲ್ಸರ್ಜ ದೇಸಾಯಿ ಆಗಿನ್ನು 17 ವರ್ಷದ ತರುಣ ಇದ್ದ ಅನಿಸ್ತದೆ. ಬಹುಶಃ 1785ರಲ್ಲಿ ಟಿಪ್ಪು ಸುಲ್ತಾನ್ ನವಲ್ಗುಂದ ನರಗುಂದದ ಮೇಲೆ ದಾಳಿ ಮಾಡಿ ನವಲ್ಗುಂದ ನರಗುಂದನ ವಶಪಡಿಸಿಕೊಂಡು ಮರಳಿ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾನೆ. ಹೋಗ್ತಕ್ಕಂತ ಸಂದರ್ಭದಲ್ಲಿ ತನ್ನ ಸೇನಾಧಿಪತಿಗಳಾಗಿರ್ತಕ್ಕಂತ ಬರಾನುದ್ದೀನ್ ಖಾನ್ ಮತ್ತು ವೆಂಕಟರಂಗಯ್ಯ ಅಂತಕ್ಕಂತ ಇಬ್ಬರು ಸೇನಾಧಿಪತಿಗಳ ಜೊತೆಗೆ 10,000 ಸೈನಿಕರನ್ನ ಕೊಟ್ಟು ಕಿತ್ತೂರು ಸಂಸ್ಥಾನವನ್ನ ವಶಪಡಿಸ್ಕೊಂಡು ಬರ್ಬೇಕು ಅಂತಕ್ಕಂತ ಆದೇಶವನ್ನ ಕೊಡ್ತಾನೆ. ಆ ಸಂದರ್ಭದಲ್ಲಿ ಆದೇಶವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ವೆಂಕಟರಂಗಯ್ಯ ಮತ್ತು ಬರಾನುದ್ದೀನ್ ಖಾನ್ ಏನ್ ಮಾಡ್ತಾರೆ ಅಂತಂತಂದ್ರೆ ಕಿತ್ತೂರಿನ ಮೇಲೆ ದಾಳಿ ಮಾಡ್ತಾರೆ. ಆದ್ರೆ ಯುದ್ಧ ನಡೆಯೋದಿಲ್ಲ. ಯುದ್ಧ ನಡೀದೇ ಇರ್ತಕ್ಕಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತಂತಂದ್ರೆ ಮಲ್ಲಸರ್ಜ ದೇಸಾಯಿಯ ಆಪ್ತನಾಗಿರ್ತಕ್ಕಂತ ಮಡಿವಾಳಪ್ಪ ಕುಂಬಾರ್, ಕಿತ್ತೂರು ಸಂಸ್ಥಾನದ ದಿವಂಗ ಆಗಿರ್ತಕ್ಕಂತ ಗುರುನಾಥ್ ಪಂತ್ ಮತ್ತು ತಿಮ್ಮಾಜಿ ಪಂತರನ್ನ ಆತನನ್ನ ಈ 5 ಜನರನ್ನ ಒಟ್ಟಿನಲ್ಲಿ ಕಿತ್ತೂರು ಸಂಸ್ಥಾನದಿಂದ ಟಿಪ್ಪುವಿನ ಸೇನಾಧಿಪತಿಗಳು ಅಪಹರಣ ಮಾಡಿಕೊಂಡು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ. ಇದು ನಡೆದಿರ್ತಕ್ಕಂಥದ್ದು 1785ರಲ್ಲಿ. 1785ರಿಂದ 1788ರವರೆಗೆ ಟಿಪ್ಪು ಸುಲ್ತಾನ್ ಮಲ್ಲಸರ್ಜ ದೇಸಾಯಿಯನ್ನ ಅಪಹರಣ ಮಾಡ್ಕೊಂಡ್ಬಿಟ್ಟು ಶ್ರೀರಂಗಪಟ್ಟಣ ಅಂದ್ರೆ ಇವತ್ತಿನ ಶ್ರೀರಂಗಪಟ್ಟಣದಲ್ಲಿ ಏನ್ ಕಬ್ಬಾಳ ದುರ್ಗ ಇದೆಯಲ್ಲ, ಆ ಕಬ್ಬಾಳ ದುರ್ಗದ ಕೋಟೆ ಅಥವಾ ಒಂದು ಗುಡ್ಡಗಾಡು ಪ್ರದೇಶ ಇದೆ. ಆ ಗುಡ್ಡಗಾಡು ಪ್ರದೇಶದಲ್ಲಿ ಮಲ್ಲಸರ್ಜ ದೇಸಾಯಿಯನ್ನ 3 ವರ್ಷಗಳ ಕಾಲ ಬಂಧಿಸಿಟ್ಟಿರ್ತಾರೆ. ಇದು ದೇಶದ ಯಾವ ಇತಿಹಾಸಕಾರರಿಗೂ ತಿಳಿಯದೇ ಇರ್ತಕ್ಕಂತ ವಿಷಯ. ಛತ್ರಪತಿ ಶಿವಾಜಿ ಮಹಾರಾಜರು ಔರಂಗಜೇಬ ಅಪಹರಿಸ್ಕೊಂಡು ಹೋಗಿರ್ತಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿರ್ತಕ್ಕಂಥದ್ದು ಒಂದು ರಾಷ್ಟ್ರ ಮಟ್ಟದ ಇತಿಹಾಸಗಳ ಸಾಲಿನಲ್ಲಿ ಇರ್ತದೆ. ಆದ್ರೆ ಮಲ್ಲಸರ್ಜ ದೇಸಾಯಿಯನ್ನ ಅಪಹರಿಸ್ಕೊಂಡು, ದಯವಿಟ್ಟು 1 ನಿಮಿಷ ನಂಗೆ ಅವಕಾಶ ಕೊಡ್ಬೇಕು, ಒಂದು ಅರ್ಜೆಂಟ್ ಫೋನ್ ಬರ್ತಾ ಇದೆ, ಮಾತು ಒಪ್ಪಿಗೆ ಕೊಟ್ರೆ ಕ್ಷಮಿಸಿ ಇರ್ಲಿ. ಮಲ್ಸರ್ಜ ದೇಸಾಯಿನ ಅಪಹರಿಸ್ಕೊಂಡು ಶಿವಾಜಿ ಅವರನ್ನ ಅಪಹರಿಸ್ಕೊಂಡು ಹೋಗಿರ್ತಕ್ಕಂಥದ್ದು ದೇಶದ ಇತಿಹಾಸದ ಪ್ರಮುಖ ಘಟನಾವಳಿಗಳ ಸಾಲಿನಲ್ಲಿ ನಿಲ್ಲುತ್ತೆ. ಅಷ್ಟೇ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರು ಸಹಿತ ತಪ್ಪಿಸ್ಕೊಂಡು ಬಂದಿರ್ತಕ್ಕಂಥದ್ದು ದೇಶದ ಇತಿಹಾಸದ ಪ್ರಮುಖ ಘಟನಾವಳಿಗಳಲ್ಲಿ ಒಂದಾಗ್ತದೆ. ಆದ್ರೆ ಮಲ್ಸರ್ಜ ದೇಸಾಯಿಯನ್ನ ಅಪಹರಿಸ್ಕೊಂಡು ಹೋಗಿರ್ತಕ್ಕಂಥದ್ದಾಗ್ಲಿ, ಮಲ್ಲಸರ್ಜ ದೇಸಾಯಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಮರಳಿ ಕಿತ್ತೂರಿನಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ಇತಿಹಾಸಕಾರರ ನಜರಿಗೆ ಬೀಳದೆ ಇರ್ತಕ್ಕಂಥದ್ದು ಬಹಳ ಖೇದಕರ ವಿಷಯ ಅನಿಸ್ತದೆ. 1788ರಲ್ಲಿ ಮಲ್ಲಸರ್ಜ ದೇಸಾಯಿ ಅವರು ಮತ್ತೆ ಟಿಪ್ಪುವಿನ ಸೈನ್ಯದಿಂದ ತಪ್ಪಿಸ್ಕೊಂಡ್ಬಿಟ್ಟು ಶ್ರೀರಂಗಪಟ್ಟಣ, ತಂಜಾವೂರು, ತಂಜಾವೂರು, ಶ್ರೀಶೈಲ, ಬಿಜಾಪುರ, ಬಬಲೇಶ್ವರ, ಬೈಲೊಂಗಲ್ ಮಾರ್ಗವಾಗಿ ಮತ್ತೆ ಕಿತ್ತೂರನ್ನ ಬಂದು ತಲುಪಿರ್ತಕ್ಕಂತ ಇತಿಹಾಸದ ದಾಖಲೆಗಳು ನಿಚ್ಚಳವಾಗಿದ್ದಾವೆ. ಮುಂದೆ 1792ರಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. 3ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂತ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಸೋಲ್ತಾನೆ. ಸೋತ ನಂತರ ತುಂಗಭದ್ರಾ ನದಿ ಈಚೆಗಿನ ಪ್ರದೇಶ ಅಂದ್ರೆ ಇವತ್ತು ಏನು ಉತ್ತರ ಕರ್ನಾಟಕ ಅಂತ ನಾವು ಹೇಳ್ತೀವಿ, ಅಂದ್ರೆ ಮುಂಬೈ, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ, ಈ ಪ್ರಾಂತ್ಯಗಳೆಲ್ಲವೂ ಸಹಿತ ಟಿಪ್ಪುವಿನ ಸುಪರ್ದಿಂದ ಪೇಶ್ವೆಗಳ ಮೇಲ್ವಿಚಾರಣೆಗೆ, ಪುನಾದ ಪೇಶ್ವೆಗಳ ಮೇಲ್ವಿಚಾರಣೆಗೆ ಹೋಗ್ತದೆ. ಬಹುಶಃ ಮುಂದೆ 1812ರಲ್ಲಿ ಪೇಶ್ವೆ 2ನೇ ಬಾಜಿರಾಯ, ಭೀಮಾ ಕೋರೆಗಾಂವ್ ಕಟ್ನದ ರೂವಾರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಆತ 1813ರಲ್ಲಿ ಬಳ್ಳಾರಿಯ ಸೊಂಡೂರ್ನಲ್ಲಿ ಇರ್ತಕ್ಕಂತ ಕಾರ್ತಿಕೇಯ ಸ್ವಾಮಿ ಅವ್ರ ಮನೆ ದೇವರಾಗಿತ್ತು. ಅವ್ರ ಮನೆ ದೇವರಿಗೆ ಭೇಟಿಗೆ ಹೋಗಿರ್ತಕ್ಕಂತ ಸಂದರ್ಭದಲ್ಲಿ ಪುನಾ, ಬೆಳಗಾವ್, ಬೈಲೊಂಗಲ್ ಮಾರ್ಗವಾಗಿ ಸಾಕ್ತಕ್ಕಂತ ಸಂದರ್ಭದಲ್ಲಿ ಆತ ದೊಡ್ಡ ಸಂಸ್ಥಾನದ ರಾಜನಾಗಿರೋ ಕಾರಣಕ್ಕಾಗಿ ಎಲ್ಲರೂ ಆತನಿಗೆ ನಜರಾನ ಅಥವಾ ಕಪ್ಪು ಕಾಣಿಕೆಯನ್ನ ಕೊಟ್ಬಿಟ್ಟು ಆತನಿಗೆ ಶರಣಾಗತಿಯನ್ನ ತೋರಿಸ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಮಲ್ಲಸರ್ಜ ದೇಸಾಯಿ, ನಾನು ರಾಜನಿದ್ದೀನಿ, ಹಾಗಾಗಿ ನಾನ್ಯಾಕೆ ಆತನನ್ನ ಭೇಟಿ ಆಗ್ಬೇಕು, ನನ್ನ ಸಂಸ್ಥಾನಕ್ಕೆ ಬಂದು ನಾನು ಮಾಡ್ತಕ್ಕಂತ ಗೌರವವನ್ನ ಪೇಶ್ವೆ 2ನೇ ಬಾಜಿರಾಯ ಸ್ವೀಕಾರ ಮಾಡ್ಕೊಂಡ್ಬಿಟ್ಟು ಮುಂದೆ ಸಾಗ್ಬೇಕು ಅಂತಕ್ಕಂಥದ್ದು ಈತನ ಧೋರಣೆ ಆಗ್ತಿರ್ತದೆ. ಒಟ್ಟಿನಲ್ಲಿ ಮುಖಾಮುಖಿ ಆಗೋದಿಲ್ಲ. ಮುಂದೆ 2ನೇ ಪೇಶ್ವೆ ಬಾಜಿರಾಯ ಬಳ್ಳಾರಿಯಲ್ಲಿ ಇರ್ತಕ್ಕಂತಹ ಕಾರ್ತಿಕೇಯ ಸ್ವಾಮಿಯ ದೇವಸ್ಥಾನದ ದರ್ಶನವನ್ನು ಮುಗಿಸಿ ಮರಳಿ ಅದೇ ಮಾರ್ಗವಾಗಿ ಸಾಕ್ತಕ್ಕಂತ ಸಂದರ್ಭದಲ್ಲಿ ಸೌದತ್ತಿ, ಬೈಲೊಂಗಲದಲ್ಲಿ
ಬೈಲೊಂಗಲಲ್ಲಿ ಉಳ್ಕೊಂಡಿರ್ತಕ್ಕಂತ ಸಂದರ್ಭದಲ್ಲಿ ಬಹಳಷ್ಟು ಒತ್ತಡದ ಮೇರೆಗೆ ಮಲ್ಲಸರ್ಜ ದೇಸಾಯಿ ಪೇಶ್ವೆ 2ನೇ ಬಾಜಿರಾಯನನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ. ಭೇಟಿ ಆಗ್ಲಿಕ್ಕೆ ಹೋಗಿರ್ತಕ್ಕಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ, ನಾನು ಮುಂದೆ ಹೋಗ್ತಾ ಇದ್ದೀನಿ, ಬಂದು ಅಲ್ಲೇ ಸಂಸ್ಥಾನ ಪುನಃ ಬಂದ್ ಭೇಟಿ ಆಗು ಅಂತೇಳಿ ಪೇಶ್ವೆ 2ನೇ ಬಾಜಿರಾಯ ಹೇಳಿ ಮುಂದೆ ಸಾಕ್ತಾನೆ. ಇನ್ನೇನು ಆಯ್ತು ಬಿಡು, ಒಂದು ಗೌರವವನ್ನ ಕೊಟ್ಟು ಭೇಟಿಯಾಗಿ ಬರ್ಲಿಕ್ಕೆ ಹೋದ್ರಾಯ್ತು ಅಂತೇಳಿ ಪುನಾದತ್ತ ಸಾಗಿದಂತ ಸಂದರ್ಭದಲ್ಲಿ ಚಿಕ್ಕೋಡಿಯಲ್ಲಿ ಇರ್ತಕ್ಕಂತಹ ಯಡೂರಿನಲ್ಲಿ ಮಲ್ಲಸರ್ಜ ದೇಸಾಯಿಯನ್ನ ಅಕ್ರಮವಾಗಿ ಬಂಧಿಸ್ತಾರೆ. ಇದು ನಡೆದಿರ್ತಕ್ಕಂಥದ್ದು 1813ರಲ್ಲಿ. ಹೀಗಾಗಿ 1813ರಿಂದ 1816ರವರೆಗೆ ಮಲ್ಲಸರ್ಜ ದೇಸಾಯಿ ಅವರನ್ನ ಬಂಧಿಸಿ ಪುನಾದ ಮುದೋಳ್ಕರ್ ವಾಡಾದಲ್ಲಿ 3 ವರ್ಷಗಳ ಕಾಲ ಅಕ್ರಮ ಬಂಧನದಲ್ಲಿ ಇಡ್ತಾರೆ. ಹೇಗೆ ಅಕ್ರಮ ಬಂಧನದಲ್ಲಿ ಇಡ್ತಾರೆ ಅಂತಂದ್ರೆ, ಮಲ್ಲಸರ್ಜ ದೇಸಾಯಿ 3 ವರ್ಷಗಳ ಕಾಲ ಸೂರ್ಯನ ಬಿಸಿಲನ್ನು ನೋಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಸೂರ್ಯನ ಬಿಸಿಲನ್ನ 3 ವರ್ಷ ನೋಡದೇ ಇರೋ ಕಾರಣಕ್ಕಾಗಿ ವಿಟಮಿನ್ ಡಿ ಕೊರತೆಯಿಂದ ಆತನ್ಗೆ ಬೆನ್ನು ಟಿಬಿ ಅಂತ ಹೇಳ್ತೀವಿ, ಆ ಸೂರ್ಯನ ನೆರಳಿನ ಸೂರ್ಯನ ಶಾಖದ ಕೊರತೆಯಿಂದಾನೇ ಆ ರೋಗ ಬರ್ತಕ್ಕಂಥದ್ದು. ಟಿಬಿ ರೋಗ ಬಂದು ಮಲ್ಲಸರ್ಜ ದೇಸಾಯಿ 1816ರಲ್ಲಿ ನಿಧನ ಆಗ್ತಕ್ಕಂತ ವಾತಾವರಣ ನಿರ್ಮಾಣ ಆಗ್ತದೆ. ಇನ್ನೇನು ಮಲ್ಲಸರ್ಜ ದೇಸಾಯಿ ನನ್ನ ಸಂಸ್ಥಾನದಲ್ಲಿ ನಿಧನ ಆದ್ರೆ ನನ್ನ ಸಂಸ್ಥಾನಕ್ಕೆ ಕೆಟ್ಟ ಹೆಸರು ಬರ್ತೈತಿ ಅಂತ ತಿಳ್ಕೊಂಡು ಪೇಶ್ವೆ 2ನೇ ಬಾಜಿರಾಯ ಏನ್ ಮಾಡ್ತಾರೆ ಅಂತಂದ್ರೆ, ಮಲ್ಲಸರ್ಜ ದೇಸಾಯಿ ಅವರನ್ನ ಬಿಡುಗಡೆ ಮಾಡ್ತೀನಿ ಅಂತೇಳಿ ಕಿತ್ತೂರಿಗೆ ಮಾಹಿತಿಯನ್ನ ಕೊಡ್ತಾರೆ. ಕಿತ್ತೂರು ಸಂಸ್ಥಾನದ ಸರ್ದಾರರು ಮತ್ತು ಸೈನಿಕರು ಮಲ್ಲಸರ್ಜ ದೇಸಾಯಿ ಅವರನ್ನ ಕರ್ಕೊಂಡ್ ಬರ್ಲಿಕ್ಕೆ ಹೋಗ್ತಾರೆ. ಮಲ್ಲಸರ್ಜ ದೇಸಾಯಿಯನ್ನ ಕರ್ಕೊಂಡು ಮರಳಿ ಬರ್ಲಿಕ್ಕಂತ ಸಂದರ್ಭದಲ್ಲಿ ಬಿಜಾಪುರದ ಗೋಕಾಕ್ನ ತಾಲೂಕ್ನಲ್ಲಿ ಇರ್ತಕ್ಕಂತ ಅರಬಾವಿಯ ದುರ್ದುಂಡೇಶ್ವರ ಮಠದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ವಿಶ್ರಾಂತಿಗಾಗಿ ಮಲ್ಲಸರ್ಜ ದೇಸಾಯಿ ಕ್ಷಣ ಕಾಲ ಅಲ್ಲಿ ಉಳಿತಾರೆ. ಉಳಿದಿರ್ತಕ್ಕಂತ ಸಂದರ್ಭದಲ್ಲಿ ಮಲ್ಲಸರ್ಜ ದೇಸಾಯಿ ಅಲ್ಲಿ ಮಾಡ್ತಕ್ಕಂತ ರಾಗಿ ಅಂಬ್ಲಿಯನ್ನ ಸೇವಿಸಿ ಅಲ್ಲಿಯೇ ಪ್ರಾಣ ಬಿಟ್ರು ಅಂತೇಳಿ ಇತಿಹಾಸಕಾರ ಹೇಳ್ತಾರೆ. ಇವತ್ತಿಗೂ ಅರಬಾವಿಯ ದುರ್ದುಂಡೇಶ್ವರ ಮಠವನ್ನ ನಾವು ಗಮನಿಸಿದ್ರೆ, ಅರಬಾವಿಯ ದುರ್ದುಂಡೇಶ್ವರ ಮಠದಲ್ಲಿ ಮಲ್ಲಸರ್ಜ ದೇಸಾಯಿ ಕಟ್ಟೆ ಅಂತ ಇದ್ದಾರೆ. ಅಂದ್ರೆ ಆ ಸ್ಥಳದಲ್ಲಿ ಕುಳಿತು ವಿಶ್ರಾಂತಿ ಮಾಡಿ ಅಲ್ಲೇನೆ ಪ್ರಾಣ ಬಿಟ್ಟ ಅಂತಕ್ಕಂತ ಮಾತನ್ನ ನಮ್ಗೆ ಹೇಳ್ತಾರೆ. ಇದು 1816ರಲ್ಲಿ ಆಗಿರ್ತಕ್ಕಂತ ಘಟನೆ. ಟಿಪ್ಪುವಿನ ಕಾಲದಲ್ಲಿ 3 ವರ್ಷ ಬಂಧನ, ಮತ್ತೆ ಪುನಾದ ಪೇಶ್ವೆಗಳ ಕಾಲದಲ್ಲಿ 3 ವರ್ಷಗಳ ಬಂಧನ. 3 ವರ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸರಿಯಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾರದೆ ಅತ್ಯಂತ ನಿಕೃಷ್ಟವಾಗಿ ಪುನಾದ ಪೇಶ್ವೆಗಳು ಮಲ್ಲಸರ್ಜ ದೇಸಾಯಿಯನ್ನ ನೋಡ್ಕೋತಾರೆ. ಹೀಗಾಗಿರ್ತಕ್ಕಂತ ಸಂದರ್ಭದಲ್ಲಿ ಮರಳಿ ಬರ್ತಕ್ಕಂತ ಸಂದರ್ಭದಲ್ಲಿ ಪುನಃ ಅರಬಾವಿಯ ದುರ್ದುಂಡೇಶ್ವರ ಮಠದಲ್ಲಿ ಪ್ರಾಣ ಬಿಡ್ತಾರೆ. ಇದು ಕಿತ್ತೂರಿನ ಇತಿಹಾಸದ ಒಂದು ಕಾಲಘಟ್ಟ ಆದ್ರೆ, ನಂತರ ಬರ್ತಕ್ಕಂಥದ್ದು ಮತ್ತೊಂದು ಕಾಲಘಟ್ಟ. ಮಲ್ಲಸರ್ಜ ದೇಸಾಯಿ ನಿಧನ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಸಂಸ್ಥಾನದಲ್ಲಿ 3 ಜನ ರಾಜಕುಮಾರರು ಇರ್ತಾರೆ. ರಾಣಿ ಚೆನ್ನಮ್ಮಾಜಿಗೆ ಓರ್ವ ಮಗ ಇರ್ತಾನೆ, ಆತನ ಹೆಸರು ಶಿವಬಸವರಾಜ. ಬಹಳಷ್ಟು ಇತಿಹಾಸಕಾರ ಹೇಳಿದ್ದಾರೆ ರಾಣಿ ಚೆನ್ನಮ್ಮಾಜಿಗೆ ಮಕ್ಕಳಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ರಾಣಿ ಚೆನ್ನಮ್ಮಾಜಿಗೆ ಶಿವಬಸವರಾಜ ಅಂತಕ್ಕಂತ ಮಗ ಇದ್ದ. ಇನ್ನು ರಾಣಿ ರುದ್ರಮ್ಮನ್ಗೆ 2 ಮಕ್ಕಳಿದ್ರು, ವೀರಭದ್ರ ಸರ್ಜ ಮತ್ತು ಶಿವಲಿಂಗ ರುದ್ರ ಸರ್ಜ. ಈ ಸಂದರ್ಭದಲ್ಲಿ ಯಾರಿಗೆ ಪಟ್ಟವನ್ನ ಕಟ್ಟಬೇಕು ಅಂತಕ್ಕಂತ ಜಿಜ್ಞಾಸೆ ಸಂಸ್ಥಾನದಲ್ಲಿ ಬರ್ತದೆ. ಅಂತ ಸಂದರ್ಭದಲ್ಲಿ ಸಂಸ್ಥಾನದಲ್ಲಿ ಸಂಪೂರ್ಣವಾಗಿ ನಾಯಕತ್ವವನ್ನ ರಾಣಿ ಚೆನ್ನಮ್ಮಾಜಿಯೇ ವಹಿಸ್ಕೊಂಡಿರ್ತಾಳೆ. ಹಾಗಾಗಿ ರಾಣಿ ಚೆನ್ನಮ್ಮಾಜಿ ಮತ್ತು ಅರ್ಹತೆಯ ದೃಷ್ಟಿಯಿಂದ ನೋಡಿದಾಗ ರಾಣಿ ಚೆನ್ನಮ್ಮಾಜಿಯ ಮಗನಾಗಿರ್ತಕ್ಕಂಥ ಶಿವಬಸವರಾಜನ್ಗೆ ಇರ್ತದೆ. ಆದ್ರೆ ರಾಣಿ ಚೆನ್ನಮ್ಮ ಏನ್ ಮಾಡ್ತಾಳೆ ಅಂತಂದ್ರೆ, ತನ್ನ ಮಗನಿಗೆ ಭೈರವ ಕಂಕಣ ಅಂತೇಳಿ, ಅಂದ್ರೆ ಹೇಗೆ ನಾವು ರಕ್ಷಾ ಬಂಧನದಲ್ಲಿ ನೂಲನ್ನ ಕಟ್ಕೊಳ್ತೀವಲ್ಲ, ಆ ರೀತಿ ಭೈರವ ಕಂಕಣವನ್ನ ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿಯೋರ್ವ ಕಿತ್ತೂರು ಸಂಸ್ಥಾನದಲ್ಲಿ ರಾಜನಾಗುವಾಗಿಲ್ಲ, ರಾಜನ ಅಂಗರಕ್ಷಕನಾಗಿ ಕೆಲಸವನ್ನ ಮಾಡ್ಬೇಕು ಅಂತಕ್ಕಂಥ ನಿಯಮ ಇತ್ತು. ಹಾಗಾಗಿ ರಾಣಿ ಚೆನ್ನಮ್ಮ ತನ್ನ ಮಗನಿಗೆ ಭೈರವ ಕಂಕಣವನ್ನ ಕಟ್ಟಿ ರಾಜ ಹುದ್ದೆಯಿಂದ ದೂರ ಇಟ್ಟಿರ್ತಕ್ಕಂಥದ್ದು ಇತಿಹಾಸದಲ್ಲಿ ನಾವು ನೋಡಿದೇವಿ, ಕೇಳ್ತೀವಿ. ಆದ್ರೆ ದುರಂತ ಅಂತಂದ್ರೆ, ಜಗತ್ತಿನ ಇತಿಹಾಸದಲ್ಲಿ ತಮ್ಮ ಮಕ್ಕಳಿಗೆ ಪಟ್ಟವನ್ನ ಕಟ್ಲಿಕ್ಕೆ ಏನೆಲ್ಲಾ ಕೆಟ್ಟ ಘಟನಾವಳಿಗೆ ನಾಂದಿ ಹಾಡಿರ್ತಕ್ಕಂಥ ರಾಣಿಯರನ್ನ ನಾವು ನೋಡ್ತೀವಿ. ಆದ್ರೆ ತನ್ನ ಸಂಸ್ಥಾನದ ಉಳಿವಿಗಾಗಿ
ತನ್ನ ಮಗನಿಗೆ ಆ ರಾಜಪಟ್ಟ ಹುದ್ದೆಯಿಂದ ದೂರ ಇಟ್ಟು ತನ್ನ ಅಕ್ಕನ ಮಗನಾಗಿರ್ತಕ್ಕಂಥ ಶಿವಲಿಂಗ ರುದ್ರ ಸರ್ಜನ್ಗೆ ರಾಣಿ ಚೆನ್ನಮ್ಮ ಪಟ್ಟ ಕಟ್ತಾಳೆ. ಇಲ್ಲಿ ಚೆನ್ನಮ್ಮನ ಶೂರತ್ವದ ಜೊತೆಗೆ ತ್ಯಾಗತ್ವವನ್ನ ನಾವ್ ಇಲ್ಲಿ ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಗಮನಿಸಬೇಕಾಗ್ತದೆ. ಬಹುಶಃ ಇದನ್ನ ಯಾವ ಇತಿಹಾಸಕಾರರು ಹೇಳಿಲ್ಲ. ಈ ನೋಡಿ, ಜಗತ್ತಿನ ಇತಿಹಾಸದಲ್ಲಿ ತಮ್ಮ ಮಕ್ಕಳಿಗೆ ಪಟ್ಟವನ್ನ ಕಟ್ಲಿಕ್ಕೆ ಅಕ್ಕನ ಮಕ್ಕಳಿಗೆ, ಸೌತಿಯವ್ರ ಮಕ್ಕಳಿಗೆ ವಿಷಪ್ರಾಸ, ಕೊಲೆ ಎಲ್ಲವನ್ನು ನೋಡಿದಂತ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ತನ್ನ ಮಗನಿಗೆ ಅರ್ಹತೆ ಇದ್ದಂತ ಸಂದರ್ಭದಲ್ಲಿಯೂ ಸಹಿತ ತನ್ನ ಮಗನಿಗೆ ಅರ್ಹತೆ ಇದ್ದಂತಹ ಸಂದರ್ಭದಲ್ಲಿ ಅವನನ್ನ ನೇಪಥ್ಯಕ್ಕೆ ಸರಿಸಿ ಅಕ್ಕನ ಮಗನಿಗೆ ಪಟ್ಟ ಕಟ್ಟಿರ್ತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ಕಂಡಿದೀವಿ. ಆದ್ರೆ ಇದನ್ನ ಯಾವ ಇತಿಹಾಸಕಾರರು ವಿಮರ್ಶೆ ಮಾಡದೇ ಇರ್ತಕ್ಕಂಥದ್ದು, ಜನಮಾನಸಕ್ಕೆ ತಲುಪಿಸದೇ ಇರ್ತಕ್ಕಂಥದ್ದು ಬಹಳಷ್ಟು ಖೇದಕರ ವಿಷಯ. ಇದು ಒಂದು ಘಟನೆ ಆಗತ್ತೆ. ಈಗ ಹಾಗಾಗಿ ಮುಂದೆ 1818ರಲ್ಲಿ 3ನೇ ಆಂಗ್ಲೋ ಮೈಸ್ ಮರಾಠ ಯುದ್ಧ ನಡೆಯುತ್ತೆ. ಅದು ಪೂನಾ, ಬೆಳಗಾವಿ ಎಲ್ಲ ಭಾಗದಲ್ಲಿ ನಡೆದಿರ್ತದೆ. ಕಿತ್ತೂರು ಸಂಸ್ಥಾನದ ಉಳಿವಿಗಾಗಿ ರಾಣಿ ಚೆನ್ನಮ್ಮ ತನ್ನ ಮಗನಾಗಿರ್ತಕ್ಕಂಥ ಶಿವಬಸವರಾಜನನ್ನ 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಭಾಗಿಯಾಗ್ತಾನೆ. 1818ರಲ್ಲಿ ಶಿವಬಸವರಾಜ ಆಂಗ್ಲೋ ಮರಾಠ ಯುದ್ಧದಲ್ಲಿ ನಿಧನವನ್ನ ಹೊಂದುತ್ತಾನೆ. ನೋಡಿ, ಚೆನ್ನಮ್ಮ ಮನಸ್ಸು ಮಾಡಿದ್ರೆ ತನ್ನ ಮಗನಿಗೆ ರಾಜಪಟ್ಟವನ್ನ ಕಟ್ಟಿ ತನ್ನ ಮಗನನ್ನ ಉಳಿಸ್ಕೊಳ್ಬಹುದಿತ್ತು, ಆದ್ರೆ ಆಗ್ಲಿಲ್ಲ. ಇಲ್ಲಿ ಶಿವಬಸವರಾಜನ್ಗೆ ಈಗ ಅತನಿ ಹತ್ರ ಇರ್ತಕ್ಕಂಥ ಶಿಗುನ್ಶಿಯ ಅಲ್ಲಪ್ಪಗೌಡ ದೇಸಾಯಿಯ ಮಗಳು ಜಾನಕಿಬಾಯಿ ಅವರ ಜೊತೆಗೆ ವಿವಾಹವಾಗಿರುತ್ತೆ. ಇನ್ನೊಂದ್ ಕಡೆಗೆ ಶಿವಲಿಂಗ ರುದ್ರ ಸರ್ಜನ್ಗೆ ಶಿವನಗುತ್ತಿ ಅಂದ್ರೆ ಈ ಹುಮ್ನಾಬಾದ್ ಹತ್ರ ಇರ್ತಕ್ಕಂಥ ಶಿವನಗುತ್ತಿಯಲ್ಲಿ ಇರ್ತಕ್ಕಂಥ ದೇಸಾಯಿಯ ಮಗಳಾಗಿರ್ತಕ್ಕಂಥ ವೀರಮ್ಮನ ಜೊತೆಗೆ ಇರ್ತದೆ, ರಕ್ತ ಸಂಬಂಧ ಬೆಳೆಸಿರ್ತಾರೆ. ಇನ್ನೊಬ್ಬ ಮಗ ಇರ್ತಾನೆ ವೀರಭದ್ರ ದೇಸಾಯಿ ಅಂತೇಳಿ, ವೀರಭದ್ರ ಸರ್ಜಾ ಅಥವಾ ವೀರಭದ್ರ ದೇಸಾಯಿ ಅಂತ ಕರೀತಾರೆ. ಆ ವೀರಭದ್ರ ದೇಸಾಯಿಗೆ ಬಿಜಾಪುರದ ತುಣಶಿಯಾಳ ಗೌಡ್ರ ಮಗಳನ್ನ ಜೊತೆಗೆ ರಕ್ತ ಸಂಬಂಧ ಅಥವಾ ವೈವಾಹಿಕ ಮಾತುಕತೆ ಆಗಿರ್ತದೆ. ಅಷ್ಟೊತ್ತಿಗೆ ಮಲ್ಸರ್ಜ ದೇಸಾಯಿ ನಿಧನ ಆದ ಕಾರಣಕ್ಕಾಗಿ ಅದು ಮುಂದೆ ಏನಾಯ್ತು ಅಂತೇಳಿ ಇತಿಹಾಸದಲ್ಲಿ ಇದು ಮಾಹಿತಿ ಸಿಗೋದಿಲ್ಲ. ಹೀಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ತನ್ನ ಅಕ್ಕನ ಮಗನಾಗಿರ್ತಕ್ಕಂಥ ಶಿವಲಿಂಗ ರುದ್ರ ಸರ್ಜನ್ಗೆ ಪಟ್ಟವನ್ನ ಕಟ್ಟಿ ತನ್ನ ಸಹೋದರನಾಗಿರ್ತಕ್ಕಂತಹ ಅವ್ರಿಗೆ ಫೋನ್ ಬಂದದ್ರಿಂದ ಲೆಫ್ಟ್ ಆಗ್ಯಾರ ಕಾಣಿಸ್ತದ್ರಿ, ಜಾಯ್ನ್ ಆಗ್ತಾರ. ದಯವಿಟ್ಟು ಕ್ಷಮಿಸ್ಬೇಕು ಅಡೆತಡೆಗಾಗಿ. ಹಾಗಾಗಿ ಇಲ್ಲಿ ಈ ಮೂರು ಮಕ್ಕಳು ಇದ್ದಂತ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ತನ್ನ ಮಗನನ್ನ ನೇಪಥ್ಯಕ್ಕೆ ಸರಿಸಿ ಆ ಶಿವಲಿಂಗ ರುದ್ರ ಸರ್ಜನ್ಗೆ ಪಟ್ಟವನ್ನ ಕಟ್ತಾರೆ. ಶಿವಲಿಂಗ ರುದ್ರ ಸರ್ಜ 1816ರಿಂದ 1824ರವರೆಗೆ 9 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ. ಬಹುಶಃ ಆಡಳಿತದಲ್ಲಿ ಸಮರ್ಥನಿಲ್ಲದ ಕಾರಣಕ್ಕಾಗಿ ಮತ್ತು ಇನ್ನೊಬ್ಬರ ಮಾತಿಗೆ ಅಥವಾ ಚಾಡಿ ಮಾತಿಗೆ ಆದ್ಯತೆಯನ್ನು ಕೊಡೋ ಕಾರಣಕ್ಕಾಗಿ ಈತನ ಆಡಳಿತ ಅಷ್ಟೊಂದು ಸುಗಮವಾಗಿ ಸಾಗೋದಿಲ್ಲ. 1822ರಲ್ಲಿ ಶಿವಲಿಂಗ ರುದ್ರ ಸರ್ಜನ್ಗೆ ಆ ಶಿವನಗುತ್ತಿಯ ದೇಸಾಯಿಯ ಮಗಳಾಗಿರ್ತಕ್ಕಂಥ ವೀರಮ್ಮನ ಜೊತೆಗೆ ವಿವಾಹ ಆಗ್ತದೆ. ಈತನ ದುರಂತ ನೋಡಿ ಶಿವಲಿಂಗ ರುದ್ರ ಸರ್ಜ ಮದುವೆ ಆದಂತ ಸಂದರ್ಭದಲ್ಲಿ ವೀರಮ್ಮನ ವಯಸ್ಸು ಕೇವಲ 9 ಇರ್ತದೆ. 1822ರಲ್ಲಿ ವೀರಮ್ಮನ ವಯಸ್ಸು ಮದುವೆ ಶಿವಲಿಂಗ ರುದ್ರ ಸರ್ಜ ಮತ್ತು ವೀರಮ್ಮನ್ಗೆ ಮದುವೆ ಆದಂತ ಸಂದರ್ಭದಲ್ಲಿ ಕೇವಲ 9 ವರ್ಷ ಇರ್ತದೆ. ಮುಂದೆ ಆತನು ಸಹಿತ ಅನಾರೋಗ್ಯಕ್ಕೆ ಈಡಾಗಿ 1824ರಲ್ಲಿ ತಾನು ಬದುಕ್ತಕ್ಕಂಥದ್ದು ಖಾತ್ರಿಯಾಗಿ ಉಳಿಯೋದಿಲ್ಲ. ಆತನ ಆರೋಗ್ಯ ಕೆಟ್ಟಿರೋ ಕಾರಣಕ್ಕಾಗಿ ನಾನು ಬದುಕುಳಿಯೋದಿಲ್ಲ ಅಂತೇಳಿ ನಿರ್ಧಾರ ಮಾಡಿ ಸಂಸ್ಥಾನವನ್ನ ಮುಂದುವರಿಸಬೇಕಾಗಿರ್ತದೆ. ಯಾಕಂದ್ರೆ ಚೆನ್ನಮ್ಮಾಜಿಯ ಮಗನಾಗಿರ್ತಕ್ಕಂತಹ ಶಿವಬಸವರಾಜ ನಿಧನ ಆಗಿದ್ದಾನೆ. ವೀರಭದ್ರ ಸರ್ಜನ್ಗೆ ಗೆಜ್ಜಿ ಮಾಂತಮ್ಮ ವಿಷ ಹಾಕಿ ಸಾಯಿಸಿದಾಳೆ.
ಉಳಿದಿರ್ತಕ್ಕಂಥವನು ಶಿವಲಿಂಗ ರುದ್ರ ಸರ್ಜಾ ಮಾತ್ರ. ಆತ ರಾಜನಾಗಿದ್ದಾನೆ, ಆರೋಗ್ಯ ಕೆಟ್ಟಿದೆ. ಹಾಗಾಗಿ ಆರೋಗ್ಯ ಕೆಟ್ಟಿರೋ ಕಾರಣಕ್ಕಾಗಿ ಆತನಿಗೆ ಮಕ್ಕಳನ್ನು ಆಗಿರೋದಿಲ್ಲ. ಮದುವೆ ಆಗಿರುತ್ತೆ. ಆದ್ರೆ ಮದುವೆ ಆದ್ರೂ ಸಹಿತ ರಾಣಿ ವೀರಮ್ಮ ಇನ್ನೂ ಸಹಿತ ಋತಿಮತಿ ಆಗಿರೋದಿಲ್ಲ ಅಂತಕ್ಕಂಥದ್ದು ಬ್ರಿಟಿಷ್ ದಾಖಲೆಗಳು ಹೇಳ್ತವೆ. ಬಹುಶಃ ಅವಳು ಗೃಹ ಬಂಧನದಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಋತಿಮತಿ ಆಗ್ತಾಳೆ ಅಂತಕ್ಕಂಥ ಮಾತನ್ನ ಬ್ರಿಟಿಷ್ ದಾಖಲೆಗಳು ಇವತ್ತು ಮಾತಾಡ್ತವೆ. ಹೀಗಾಗಿ 1824ರಲ್ಲಿ ಜುಲೈ ತಿಂಗಳಲ್ಲಿ ಒಂದು ನಿರ್ಧಾರವನ್ನ ಮಾಡ್ತಾನೆ. ನಾನು ಸಂಸ್ಥಾನದ ಉತ್ತರಾಧಿಕಾರಿಯಾಗಿ ಯಾರನ್ನಾದ್ರೂ ದತ್ತಕ ತೆಗೆದುಕೊಳ್ಬೇಕು ಅಂತೇಳಿ ಶಿವಲಿಂಗ ರುದ್ರ ಸರ್ಜಾ ನಿರ್ಧಾರ ಮಾಡಿ ಸಂಸ್ಥಾನದ ಸೇನಾ ದಂಡ ನಾಯಕನಾಗಿರ್ತಕ್ಕಂಥ ಸರ್ದಾರ್ ಗುರ್ಷಿದ್ದಪ್ಪನವ್ರಿಗೆ ಹೇಳ್ತಾನೆ, ನನ್ನ ಆರೋಗ್ಯ ಕೆಟ್ಟಿದೆ, ಹಾಗಾಗಿ ನಾನು ದತ್ತಕ ತೆಗೆದುಕೊಳ್ಬೇಕು, ಬದುಕುಳಿಯತಕ್ಕಂಥದ್ದು ನನಗೆ ಗ್ಯಾರಂಟಿ ಇಲ್ಲ, ಮತ್ತು ನನ್ನ ಪತ್ನಿಯ ವಯಸ್ಸು ಕೇವಲ 1824 ಕೇವಲ 11 ವರ್ಷ ಅವಳಿಗೆ. ಹಾಗಾಗಿ ದತ್ತಕ ತೆಗೆದುಕೊಳ್ಬೇಕು. ಹಾಗಾಗಿ ಹತ್ತಿರದ ಸಂಬಂಧಿಕರಲ್ಲಿ ಯಾವುದಾದ್ರೂ ಹುಡುಗನನ್ನ ಆಯ್ಕೆ ಮಾಡ್ಕೊಂಡ್ ಬಾ, ನಾನು ನೋಡಿ ಆತನನ್ನ ಅಂತಿಮಗೊಳಿಸ್ತೀನಿ ಅಂತೇಳಿ ಕಿತ್ತೂರು ಸಂಸ್ಥಾನದ ಸೇನಾ ದಂಡನಾಯಕನಾಗಿರ್ತಕ್ಕಂಥ ಸರ್ದಾರ್ ಗುರ್ಷಿದ್ದಪ್ಪನವ್ರಿಗೆ ಹೇಳ್ತಾರೆ. ಸರ್ದಾರ್ ಗುರ್ಷಿದ್ದಪ್ಪನವರು ಕಿತ್ತೂರು ಸಂಸ್ಥಾನದ ಸಂಬಂಧಿಕರಿರ್ತಕ್ಕಂಥ ತೋಲ್ಗಿ, ಚಿಕ್ಕೊಪ್ಪ, ಮಾಸ್ಮರ್ಡಿ ಈ ಒಂದು 4 ಊರುಗಳಿಗೆ ಹೋಗಿ ಕಿತ್ತೂರು ಸಂಸ್ಥಾನದ ಸಂಬಂಧಿಕರ ಮನೆತನಗಳಲ್ಲಿ ಒಂದು 4-6 ಹುಡುಗರನ್ನ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಮಾಸ್ಮರ್ಡಿಯ ಬಾಳನಗೌಡನ ಮಗ ಶಿವಲಿಂಗಪ್ಪ ಪಟ್ಟ ಕಟ್ಟಿದ ನಂತರ ಆತನ್ಗೆ ಸವಾಯಿ ಮಲ್ಲ ಸರ್ಜಾ ಅಂತ ಕರೀತಾರೆ. ಆತನನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಗೌಪ್ಯವಾಗಿ ಇದನ್ನ ದತ್ತಕ ಪ್ರಕ್ರಿಯೆಯನ್ನ 1824 ಜುಲೈ 10ನೇ ತಾರೀಕಿನಕ್ಕಿಂತ ಮುಂಚೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಇದನ್ನ ದತ್ತಕ ಪ್ರಕ್ರಿಯೆಯನ್ನ ಬಹಿರಂಗಗೊಳಿಸಿದ್ರೆ ಅಥವಾ ದತ್ತಕ ತೆಗೆದುಕೊಳ್ತಕ್ಕಂತ ವಿಷಯವನ್ನ ಬಹಿರಂಗಗೊಳಿಸಿದ್ರೆ ಸಂಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂತ ಅದೆಷ್ಟೋ ಸರದಾರರು ತಮ್ಮ ಮಗನನ್ನ ಕಿತ್ತೂರು ಸಂಸ್ಥಾನಕ್ಕೆ ದತ್ತಕ ಕೊಡ್ಲಿಕ್ಕೆ ತುದಿಗಾಲ್ ಮೇಲೆ ನಿಂತಿರ್ತಾರೆ. ಅದರಲ್ಲಿ ಕೊನ್ನೂರು ಮಲ್ಲಪ್ಪನು ಒಬ್ರು. ಬಹುಶಃ ಇತಿಹಾಸಕಾರರು ಕೊನ್ನೂರು ಮಲ್ಲಪ್ಪ ಅಥವಾ ಮಲ್ಲಪ್ಪ ಶೆಟ್ರು ಖಳನಾಯಕ ಅಂತೇಳಿ ಬಿಂಬಿಸಿದ್ದಾರೆ. ನಾನು ಅದನ್ನ ಒಪ್ಕೊಳ್ಳೋದಿಲ್ಲ. ಕಿತ್ತೂರು ಸಂಸ್ಥಾನದ ಮೊದಲ ಖಳನಾಯಕ ಹಾವೇರಿ ವೆಂಕಟರಾವ್ ಅಂತ ಬರ್ತಾರೆ. ಅದನ್ನ ನಂತರದಲ್ಲಿ ನಾನು ಪ್ರಸ್ತುತ ಪಡಿಸ್ತೀನಿ. ಹಾಗಾಗಿ ಮಾಸ್ತಮಡಿಯ ಬಾಳನಗೌಡನ ಮಗನನ್ನ ಕರ್ಕೊಂಡ್ಬಂದು ಆತನ ಅವ್ರ ಅಪ್ಪನಿಗೆ ಒಂದ್ ಪತ್ರ ಬರೀತಾನೆ. ಬಾಳನಗೌಡನಿಗೆ ಪತ್ರ ಬರೆದು, ನನ್ಗೂ ಸಹಿತ ಅನಾರೋಗ್ಯ ಪೀಡಿತನಾಗಿದ್ದೇನೆ, ಮಕ್ಕಳಾಗ್ತಕ್ಕಂತ ಸಾಧ್ಯತೆ ಕಡಿಮೆ, ಹಾಗಾಗಿ ನಿಮ್ಮ ಮಗನನ್ನ ನಾನ್ ದತ್ತಕ್ಕೆ ತೆಗೆದುಕೊಳ್ತೀನಿ, ಇಂಥ ದಿನ ಕರ್ಕೊಂಬರ್ರಿ ಅಂತೇಳಿ ಪತ್ರ ಬರೆದು ಆತನನ್ನ ಕರ್ಕೊಂಡ್ಬಂದು ಶಿವಲಿಂಗ ರುದ್ರ ಸರ್ಜಾ, ರಾಣಿ ವೀರಮ್ಮ, ಸರ್ದಾರ್ ಗುರ್ಷಿದ್ದಪ್ಪ, ಕುನ್ನೂರು ಮಲ್ಲಪ್ಪ ಇನ್ನು 4-6 ಜನರ ಅಥವಾ ಮುಖಂಡತ್ವದಲ್ಲಿ ಆಂತರಿಕವಾಗಿ ಸಂಸ್ಥಾನದಲ್ಲಿ ಯಾರಿಗೂ ಬಹಿರಂಗಗೊಳಿಸಲಾರ್ದ ಹಾಗೆ ಕಿತ್ತೂರು ಸಂಸ್ಥಾನದ ರಾಜನ ಕಿರೀಟ, ರಾಜ ಲಾಂಛನ, ರಾಜ ಉಂಗರ ಮತ್ತು ರಾಜ ಹಾಕ್ತಕ್ಕಂತ ಎಲ್ಲ ಆಭರಣಗಳನ್ನ ದತ್ತಕ ತೆಗೆದುಕೊಳ್ತಕ್ಕಂತ ಮಗನಿಗೆ ಹಾಕಿ ನೋಡಿ ಖುಷಿ ಪಟ್ಟು, ನನ್ನ ಉತ್ತರಾಧಿಕಾರಿ ಒಬ್ಬನನ್ನ ನಾನು ನೇಮಕ ಮಾಡ್ಕೊಂಡಿದ್ದೇನೆ, ನಿಶ್ಚಿಂತನಾದೆ ನಾನು ಇನ್ನು ಅಂತೇಳಿ ಹೇಳಿ ಆ ಹುಡುಗನನ್ನ ಮರಳಿ ತನ್ನ ಊರಿಗೆ ಕಳಿಸ್ತಾನೆ. ಆದ ನಂತರದಲ್ಲಿ 1824 ಜುಲೈ 10ನೇ ತಾರೀಕಿನಂದು ಶಿವಲಿಂಗ ರುದ್ರ ಸರ್ಜಾ ತ್ಯಾಕರೆಗೆ ಒಂದು ಪತ್ರವನ್ನ ಬರೀತಾನೆ. ಏನಂತ ಪತ್ರ ಬರೀತಾನೆ ಅಂತಂದ್ರೆ, ನನ್ಗೆ ಅನಾರೋಗ್ಯ ಪೀಡಿತನಾಗಿದ್ದೀನಿ, ಬದುಕ್ತಕ್ಕಂತ ಖಾತ್ರಿ ಇಲ್ಲ, ಹಾಗಾಗಿ ಮಾಸ್ಮಡಿಯ ಬಾಳನಗೌಡನ ಮಗ ಶಿವಲಿಂಗಪ್ಪ ಸವಾಯಿ ಮಲ್ಲ ಸರ್ಜನನ್ನ ನಾನು ದತ್ತಕ ತೆಗೆದುಕೊಂಡಿದ್ದೀನಿ, ಅದನ್ನ ನೀವು ಮಾನ್ಯ ಮಾಡ್ಬೇಕು ಅಂತೇಳಿ 1824 ಜುಲೈ 10ನೇ ತಾರೀಕಿನಂದು ಪತ್ರವೊಂದನ್ನ ಬರೀತಾರೆ. ಯಾರು? ಶಿವಲಿಂಗ ರುದ್ರ ಸರ್ಜಾ. ಆದ್ರೆ ಆ ಪತ್ರವನ್ನ ಆ ಕ್ಷಣನೇ ತ್ಯಾಕರೆಗೆ ಮುಟ್ಸೋದಿಲ್ಲ. ಯಾಕೆ ಮುಟ್ಸೋದಿಲ್ಲ ಅಂತಂದ್ರೆ, ಶಿವಲಿಂಗ ರುದ್ರ ಸರ್ಜನ ಆರೋಗ್ಯದಲ್ಲಿ ಮತ್ತೆ ಸ್ವಲ್ಪ ಚೇತರಿಕೆ ಕಂಡು ಬಂದ ಕಾರಣಕ್ಕಾಗಿ, ನಾನು ಮತ್ತೆ ಬದುಕ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ಅಥವಾ ಆತ್ಮವಿಶ್ವಾಸ ಬರೋ ಕಾರಣಕ್ಕಾಗಿ ಆ ಪತ್ರವನ್ನ ಆತ ಏನ್ ಮಾಡೋದಿಲ್ಲ ಅಂತಂದ್ರೆ ತ್ಯಾಕರೆಗೆ ರವಾನಿಸೋದಿಲ್ಲ. ಇದು ಆದ 2 ತಿಂಗಳಿಗೆ ಶಿವಲಿಂಗ ರುದ್ರ ಸರ್ಜನ ಆರೋಗ್ಯದಲ್ಲಿ ಮತ್ತೆ ತೀವ್ರವಾಗಿರ್ತಕ್ಕಂಥ ಏರಿಳಿತ ಪ್ರಾರಂಭ ಆಗ್ತದೆ. ಅಂದ್ರೆ 1824 ಜುಲೈ 10ನೇ ತಾರೀಕು
ಅಂತ ಸಂದರ್ಭದಲ್ಲಿ ಶಿವಲಿಂಗ ರುದ್ರ ಸರ್ಜಾ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾನೆ. ನಾನು ಬದುಕ್ತಕ್ಕಂಥದ್ದು ಕಷ್ಟ, ಹಾಗಾಗಿ ದತ್ತಕ ತೆಗೆದುಕೊಂಡಿರ್ತಕ್ಕಂಥದ್ದು ಕೇವಲ ಗುಪ್ತವಾಗಿ ಆಂತರಿಕವಾಗಿ 4-6 ಜನರಿಗೆ ಮಾತ್ರ ಗೊತ್ತಿದೆ. ಹಾಗಾಗಿ ಆ ದತ್ತಕ ಮಗನನ್ನ ಕರೆಸಿ ಸಂಸ್ಥಾನದ ಎಲ್ಲ ಪ್ರಮುಖರ ಸಮ್ಮುಖದಲ್ಲಿ, ಸುತ್ತಮುತ್ತ ಇರ್ತಕ್ಕಂಥ ಸಂಸ್ಥಾನದ ಎಲ್ಲ ಸ್ನೇಹವನ್ನ ಹೊಂದಿರತಕ್ಕಂತ ದೇಶಗತಿಗಳ ಪ್ರಮುಖರಿಗೆ ತಿಳಿಸಿ ಎಲ್ಲರ ಸಮ್ಮುಖದಲ್ಲಿ ಆತನಿಗೆ ದತ್ತಕ ಪ್ರಕ್ರಿಯೆಯನ್ನ ಮಾಡಿ ನಾನು ಜೀವವನ್ನ ಬಿಡ್ಬೇಕು ಅಂತೇಳಿ 1824 ಜುಲೈ 10ನೇ ತಾರೀಕು ಎಲ್ಲ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. 1824 ಜುಲೈ ಸೆಪ್ಟೆಂಬರ್ 11ನೇ ತಾರೀಕಿನಂದು 11ನೇ ತಾರೀಕಿನಂದು ಮಾಸ್ತ್ ಮಡಿಯ ಬಾಳನಗೌಡನ ಮಗ ಶಿವಲಿಂಗಪ್ಪ ಪಟ್ಟ ಏರಿದ ನಂತರ ಸವಾಯಿ ಮಲ್ಲ ಸರ್ಜಾ ಆತನಿಗೆ ಬಹಿರಂಗವಾಗಿ 1824 ಸೆಪ್ಟೆಂಬರ್ 11ನೇ ತಾರೀಕಿನಂದು ದತ್ತಕ ಪ್ರಕ್ರಿಯೆಯನ್ನ ಮಾಡ್ತಾರೆ. 11ನೇ ತಾರೀಕು ಬೆಳಗಿನ 4 ಗಂಟೆಯಲ್ಲಿ, 11ನೇ ತಾರೀಕಿನ ಬೆಳಗಿನ 4 ಗಂಟೆ ಅಂತಂದ್ರೆ 12ನೇ ತಾರೀಕಿನ ಮುಂಜಾವಿನ 4 ಗಂಟೆ ಅಂತ ಭಾವಿಸ್ಬೇಕು. ಆ ದಿನ ಶಿವಲಿಂಗ ರುದ್ರ ಸರ್ಜಾ ನಿಧನವನ್ನ ಹೊಂದುತ್ತಾನೆ. ಶಿವಲಿಂಗ ರುದ್ರ ಸರ್ಜಾ ನಿಧನವನ್ನ ಹೊಂದಿದ ನಂತರದಲ್ಲಿ ಶಿವಲಿಂಗ ರುದ್ರ ಸರ್ಜಾ ನಿಧನವನ್ನ ಹೊಂದಿದಂತಹ ಸಂದರ್ಭದಲ್ಲಿ ಜುಲೈ 10ನೇ ತಾರೀಕಿನಂದು ಬರೆದಿರ್ತಕ್ಕಂತಹ ಪತ್ರವನ್ನ ಕಿತ್ತೂರು ಸಂಸ್ಥಾನದ ಕೆಲವೊಂದಿಷ್ಟ ಪ್ರಮುಖರು ಏನ್ ಮಾಡ್ತಾರೆ ಅಂತಂದ್ರೆ ತ್ಯಾಕ್ರೆಗೆ ಆ ಪತ್ರವನ್ನ ಮುಟ್ಟಿಸ್ತಾರೆ. ತ್ಯಾಕ್ರೆ ಆ ಪತ್ರವನ್ನ ತೆಗೆದು ಓದಿದ ನಂತರದಲ್ಲಿ ಆ ಪತ್ರದಲ್ಲಿ ದಿನಾಂಕ ಏನಂತಿದೆ ಅಂತಂದ್ರೆ 1824 ಜುಲೈ 10ನೇ ತಾರೀಕು ಅಂತಿದೆ. ಹಸ್ತಾಕ್ಷರ ಅಂದ್ರೆ ಸೈನ್ ಸರಿಯಾಗಿಲ್ಲ, ರಾಜ ನಿಧನ ಆದ್ಮೇಲೆ ಆತನ ಕೈ ಹಿಡಿದು ಮಾಡ್ಸಿರ್ಬಹುದು ಅಥವಾ ಫೋರ್ಜರಿ ಆಗಿರ್ಬಹುದು ಅಂತಕ್ಕಂತ ಸಂಶಯಗೊಂಡು ಅಂದಿನ ಧಾರವಾಡ ಜಿಲ್ಲೆಯ ಆರೋಗ್ಯ ಅಧಿಕಾರಿ ಆಗಿರ್ತಕ್ಕಂಥ ಬೆಲ್ಲನನ್ನ ಕಿತ್ತೂರು ಕೋಟೆಗೆ ಕಳಿಸಿ ವರದಿ ಕೊಡ್ಲಿಕ್ಕೆ ಹೇಳ್ತಾನೆ. ಆತನು ಸಹಿತ ಬಂದು ನೋಡ್ಕೊಂಡು ರಾಜ ನಿಧನ ಆಗಿದ್ದಾನೆ, 2ನೇ ಅಂತಸ್ತಿನಲ್ಲಿ ಆತನ ಶವವನ್ನ ಇಟ್ಟಿದ್ದಾರೆ, ಆಭರಣಗಳನ್ನು ತೊಡಿಸಿದ್ದಾರೆ, ಸಂಬಂಧಿಕರೆಲ್ಲ ಅಳ್ತಾ ಇದ್ದಾರೆ ಅಂತೇಳಿ ವರದಿ ಕೊಡ್ತಾನೆ. ಇದು ಆದ ನಂತರದಲ್ಲಿ ತ್ಯಾಕ್ರೆ ಕಿತ್ತೂರಿನ ಖಜಾನೆಯ ಮೇಲೆ ಕಣ್ಬೀಳ್ತದೆ. ದರ್ಪದ ನಡೆಯನ್ನ ಪ್ರಾರಂಭ ಮಾಡ್ತಾನೆ ಮತ್ತು ಕಿತ್ತೂರು ಸಂಸ್ಥಾನದವರು ದತ್ತಕ ತೆಗೆದುಕೊಂಡಿರ್ತಕ್ಕಂತಹ ಆ ದತ್ತಕ ಮಗನಾಗಿರ್ತಕ್ಕಂಥ ಸವಾಯಿ ಮಲ್ಲ ಸರ್ಜಾ ಸಂಸ್ಥಾನವನ್ನ ಬಿಟ್ಟು ಹೋಗ್ಬೇಕು ಅಂತೇಳಿ ಆದೇಶ ಮಾಡ್ತಾನೆ. ಆದೇಶ ಆಗೋದಕ್ಕಿಂತ ಮುಂಚೆ ಕಿತ್ತೂರಿನ ಖಜಾನೆಗೆ ಬೀಗ ಲಾಕರ್ಗೆ ಕೀಲಿ ಹಾಕ್ತಾನೆ. ಕೀಲಿ ಹಾಕಿ ಅದ್ರ 2 ಕೀಲಿಗಳನ್ನ ಇಬ್ಬರಿಗೆ ಅದ್ರ ಜಾಯಿಂಟ್ ಅಕೌಂಟ್ ಮಾಡ್ತಾನೆ. ಒಂದು ಕಂಪನಿ ಸರ್ಕಾರದ ಪರವಾಗಿ ಹಾವೇರಿಯ ವೆಂಕಟರಾವ ಅಂತಂದ್ರೆ ಇವತ್ತಿನ ಧಾರವಾಡ ಜಿಲ್ಲೆ, ಅಂದಿನ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಹೆಡ್ ಕ್ಲರ್ಕ್ಗೆ ಇವತ್ತು ನಾವು ಮ್ಯಾನೇಜರ್ ಅಂತ ಕರಿತೀವಿ. ಆ ಮ್ಯಾನೇಜರ್ಗೆ ಏನ್ ಮಾಡ್ತಾರೆ, ಆತನ್ನ ಕಂಪನಿ ಸರ್ಕಾರದ ಪರವಾಗಿ ಕಿತ್ತೂರು ಸಂಸ್ಥಾನದ ಪರವಾಗಿ ಕುನ್ನೂರು ಮಲ್ಲಪ್ಪನವ್ರಿಗೆ ಖಜಾನೆಯನ್ನ ಒಪ್ಪಿಸ್ತಾರೆ. ಕೆಲ ದಿನಗಳ ಆದ ನಂತರ ಹಾವೇರಿ ವೆಂಕಟರಾವ ಕುನ್ನೂರು ಮಲ್ಲಪ್ಪನ ಬಗೆಗೂ ಚಾಡಿ ಹೇಳ್ಬಿಟ್ಟು ಕುನ್ನೂರು ಮಲ್ಲಪ್ಪನನ್ನು ಸಹಿತ ಖಜಾನೆಯ ಉಸ್ತುವಾರಿಯಿಂದ ತೆಗೆದು ಹಾಕ್ಬಿಟ್ಟು ಹಾವೇರಿಯ ವೆಂಕಟರಾವನ ಒಬ್ಬನನ್ನೇ ಉಸ್ತುವಾರಿ ಮಾಡ್ತಾರೆ. ಇದು ಆದ ನಂತರದಲ್ಲಿ ಕಿತ್ತೂರಿನ ಕೋಟೆ ಅಥವಾ ಮ್ಯಾನೇಜರ್ ಅಂದ್ರೆ ಹೆಚ್ಚು ಕಡಿಮೆ ತಹಸೀಲ್ದಾರ್ ಕೇಡ್ರ, ಕ್ಲಾಸ್ 2 ಕೇಡ್ರದು. ಆ ಮ್ಯಾನೇಜರ್ಗೆ ಕಿತ್ತೂರು ಕೋಟೆಯ ಉಸ್ತುವಾರಿಯನ್ನು ಹಾಕಿ ಒಂದು ವರದಿಯನ್ನ ಕೇಳ್ತಾರೆ. ತ್ಯಾಕ್ರೆ ಕೇಳ್ತಾನೆ, ಕಿತ್ತೂರು ಸಂಸ್ಥಾನದವರು ಮಾಡಿಕೊಂಡಿರ್ತಕ್ಕಂಥ ದತ್ತಕ ಪ್ರಕ್ರಿಯೆ ಬಗೆಗೆ ವರದಿ ಕೊಡಿ ಅಂತ ಕೇಳ್ತಾನೆ. ಅಂತ ಸಂದರ್ಭದಲ್ಲಿ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದೇ ಮುಂದೆ ಕಿತ್ತೂರು ಸಂಸ್ಥಾನಕ್ಕೆ ಮುಳು ಆಗ್ತದೆ. ಹಾವೇರಿ ವೆಂಕಟರಾವ್ ಏನಂತ ವರದಿ ಕೊಡ್ತಾನೆ ಅಂತಂದ್ರೆ, ಕಿತ್ತೂರು ಸಂಸ್ಥಾನದವರು ಮಾಡಿರ್ತಕ್ಕಂತಹ ದತ್ತಕ ಪ್ರಕ್ರಿಯೆ ಇದೊಂದು ಕಟ್ಟುಕತೆ. ಸಂಸ್ಥಾನದ ಆಸ್ತಿಯನ್ನ ಲಪಟಾಯಿಸ್ಲಿಕ್ಕೆ ಕಿತ್ತೂರು ಸಂಸ್ಥಾನದ ಸರದಾರರು ಹೂಡಿರ್ತಕ್ಕಂತ ಕುತಂತ್ರ ಮತ್ತು ಇತಿಹಾಸದಲ್ಲಿ ಯಾವುದೇ ರಾಜಮನೆತನಗಳು ಸಂಸ್ಥಾನ ತೆಗೆದುಕೊಂಡಿರ್ಬೇಕಾದ್ರೆ ಸಂದರ್ಭದಲ್ಲಿ ಬ್ರಿಟಿಷರು ಒಂದು ಪಾಲಿಸಿಯನ್ನ ಫಾಲೋ ಮಾಡಿದ್ದಾರೆ, ಆತ ಹತ್ತಿರದ ಸಂಬಂಧಿಕ ಆಗಿರ್ಬೇಕು ಅಂತೇಳಿ. ಆ ಪ್ರಕಾರ ಕಿತ್ತೂರು ಸಂಸ್ಥಾನದವರು ಸಹಿತ ಮಾಸ್ ಮಡಿಯ ಬಾಳನಗೌಡನ ಮಗ ಕಿತ್ತೂರು ಸಂಸ್ಥಾನಕ್ಕೆ ಹತ್ತಿರದ ಸಂಬಂಧಿಕರಾಗಿದ್ರು ಸಹಿತ ಹಾವೇರಿ ವೆಂಕಟರಾವ ದುರುದ್ದೇಶ ಪೂರಿತವಾಗಿ ಏನಂತ ಮಾಡ್ತಾನೆ ಅಂತಂದ್ರೆ, ಕಿತ್ತೂರು ಸಂಸ್ಥಾನದವರು ದತ್ತಕ ತೆಗೆದುಕೊಂಡಿರ್ತಕ್ಕಂಥ ಮಗ ಹತ್ತಿರದ ಸಂಬಂಧಿಕ ಅಲ್ಲ ಅಂತಕ್ಕಂತ ಒಂದು ವರದಿಯನ್ನ
1824ರಲ್ಲಿ ತ್ಯಾಕರೆಗೆ ಹಾವೇರಿ ವೆಂಕಟರಾವ್ ವರದಿ ಕೊಡ್ತಾನೆ. ಇದಕ್ಕೂ ಮುಂಚೆ 1818ರಲ್ಲಿ ಕಿತ್ತೂರು ಸಂಸ್ಥಾನ ಮತ್ತು ಬ್ರಿಟಿಷರ ಮಧ್ಯೆ ಒಂದು ಒಪ್ಪಂದ ಆಗಿರುತ್ತೆ. ಬ್ರಿಟಿಷರು ಅದನ್ನ ಮನ್ರೋ ಒಪ್ಪಂದ ಅಂತ ಕರೀತಾರೆ, ಕಿತ್ತೂರಿನವರು ಅದನ್ನ ಖಾನಾಪುರ ಒಪ್ಪಂದ ಅಂತ ಕರೀತಾರೆ. ಆ ಖಾನಾಪುರ ಒಪ್ಪಂದ ಅಂತ ಕರೀತಕ್ಕಂತ ಅದ್ರಲ್ಲಿ ಏನಿರ್ತದೆ ಅಂತಂದ್ರೆ 1,75,000 ರೂಪಾಯಿಗಳ ನಜರಾನವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದವರು ಆಂತರಿಕ ಸ್ವಾತಂತ್ರ್ಯವನ್ನ ಹೊಂದಿದ್ರು ಅಂತಕ್ಕಂಥದ್ದು 1818ರ ಬ್ರಿಟಿಷ್ ಮತ್ತು ಕಿತ್ತೂರಿನವರು ಒಪ್ಪಂದ ಹೇಳ್ತದೆ. ಈ ದತ್ತಕ ಪ್ರಕ್ರಿಯೆ ಸರಿನೋ ತಪ್ಪು ಅಂತ ಹೇಳ್ಬೇಕಾದ್ರೆ ಒಂದು ಲಾ ಅಥವಾ ಒಂದು ಒಪ್ಪಂದ ಯಾವ್ದಾದ್ರು ಬೇಕಿದ್ರೆ ಅದು 1818ರ ಖಾನಾಪುರ ಒಪ್ಪಂದ ಅಥವಾ ಮನ್ರೋ ಒಪ್ಪಂದನ, ಅದನ್ನ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಹಾಗಾಗಿ ಆಂತರಿಕ ಸ್ವಾತಂತ್ರ್ಯದ ಪ್ರಕ್ರಿಯೆ ಒಳಗೆ ದತ್ತಕ ಪ್ರಕ್ರಿಯೆ ಬರೋ ಕಾರಣಕ್ಕಾಗಿ ಕಿತ್ತೂರು ಸಂಸ್ಥಾನದವರು ಆಂತರಿಕವಾಗಿ ಮತ್ತು ಶಿವಲಿಂಗ ರುದ್ರ ಸರ್ಜಾ ಅನಾರೋಗ್ಯ ಪೀಡಿತನಾಗಿರೋದ್ರಿಂದ ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಆಗದ ಸಂಕಟದ ಸ್ಥಿತಿಯಲ್ಲಿರೋದ ಕಾರಣಕ್ಕಾಗಿ ಅದೊಂದು ನಿರ್ಧಾರ ಸರಿಯಾಗಿತ್ತು ಅಂತಕ್ಕಂಥದ್ದು ಹೇಳ್ಬೋದು. ಹಾಗಾಗಿ ಹಾವೇರಿಯ ವೆಂಕಟರಾವ ಕೊಟ್ಟಿರ್ತಕ್ಕಂತಹ ವರದಿಯನ್ನ ತ್ಯಾಕರೆ ಯಥಾವತ್ತಾಗಿ ಮುಂಬೈ ಪ್ರೆಸಿಡೆನ್ಸಿಯ ಕಮಿಷನರ್ ಆಗಿರ್ತಕ್ಕಂತಹ ಚಾಪ್ಲಿನ್ಗೆ ಕಳಿಸ್ತಾನೆ. ಚಾಪ್ಲಿನು ಯಥಾವತ್ತಾಗಿ ಮುಂಬೈ ಪ್ರೆಸಿಡೆನ್ಸಿಯ ಪ್ರಧಾನ ಕಾರ್ಯದರ್ಶಿ ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಎಲ್ಫಿನ್ಸ್ಟನ್ಗೆ ಕಳಿಸ್ತಾರೆ. ಇದಿಷ್ಟು ಪ್ರಕ್ರಿಯೆ. ಇಲ್ಲಿ ಹಾವೇರಿ ವೆಂಕಟರಾವ್ ಬರೆದಿರ್ತಕ್ಕಂತಹ ಪತ್ರನೇ ಕಿತ್ತೂರು ಸಂಸ್ಥಾನದ ದತ್ತಕ ಪ್ರಕ್ರಿಯೆ ಅವಘಡಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇದೆಲ್ಲ ಆಗ್ತದೆ. ಇದನ್ನ ಗಮನಿಸಿರ್ತಕ್ಕಂತಹ ಕಿತ್ತೂರು ಸಂಸ್ಥಾನದ ಸೇನಾ ದಂಡ ನಾಯಕ ಮತ್ತು ರಾಣಿ ಚೆನ್ನಮ್ಮಾಜಿಯ ಪರಮನಿಷ್ಠ ಹೋರಾಟಗಾರ ಸರ್ದಾರ್ ಖುರ್ಷಿದಪ್ಪನವರು ಕಿತ್ತೂರಿನ ವಿಜಯೋತ್ಸವಕ್ಕೆ ಎಲ್ಲ ರಣತಂತ್ರವನ್ನ ರೂಪಿಸಿರ್ತಕ್ಕಂಥ ವ್ಯಕ್ತಿ ಸರ್ದಾರ್ ಖುರ್ಷಿದಪ್ಪನವರು. ಆತನ ಬಗೆಗೆ ಬ್ರಿಟಿಷರಿಗೆ ಎಷ್ಟು ಹೆದರಿಕೆ ಇತ್ತು ಅಂತಕ್ಕಂಥದ್ದನ್ನ ಬ್ರಿಟಿಷರ ದಾಖಲೆಗಳಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ಸರ್ದಾರ್ ಖುರ್ಷಿದಪ್ಪ ಬ್ರಿಟಿಷರಿಗೆ ಗೊತ್ತಿಲ್ಲದೆ ಗೌಪ್ಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಕಿತ್ತೂರು ಕೋಟೆ ಒಳಗೆ ಒಂದು 8,000 ಜನ ಸೈನಿಕರನ್ನ, ಅಂದ್ರೆ ಶೇತ್ ಸನದಿ ಅಂತ ಹೇಳ್ತಾರೆ. ಶೇತ್ ಸನದಿ ಅಂತಂದ್ರೆ ಅರೆ ಸೈನಿಕರು ಅಂತಂದ್ರೆ ಒಂದು ಕುದುರೆ, ಕೈಯಲ್ಲಿ ಒಂದು ತಲವಾರ್ ಅಥವಾ ಹತಾರ್ ಅಂತ ಹೇಳ್ತೀವಲ್ಲ, ಇದಿಷ್ಟು ಹೊಂದಿರ್ತಕ್ಕಂಥ ಸೈನ್ಯವನ್ನ ಶೇತ್ ಸನದಿ ಅಂತ ಹೇಳ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಸೈನ್ಯವನ್ನ ಜಮಾವಣೆ ಮಾಡ್ತಾನೆ. 1824 ಅಕ್ಟೋಬರ್ 20ನೇ ತಾರೀಕು ಬಿಜಾಪುರದ ಕಲಾದಗಿಯಲ್ಲಿ ಬ್ರಿಟಿಷರ್ದು ಒಂದು ಠಾಣೆ ಇರುತ್ತೆ, ಸೈನಾ ಠಾಣೆ ಇರುತ್ತೆ. ಅಲ್ಲಿಂದ ಒಂದು 500 ಜನ ಕಾಲ್ದಳ ಮತ್ತು 100 ಜನ ಕುದುರೆ ದಳದವರು ಬೆಳಗಾವ್ ಮತ್ತು ಕೊಲ್ಲಾಪುರ ಕಡೆಗೆ ಹೋಗ್ತಿರ್ತಾರೆ. ಅದನ್ನ ಕಿತ್ತೂರು ಕಡೆಗೆ ಬರ್ಬೇಕು ಅಂತೇಳಿ ತ್ಯಾಕರೆ ಹೇಳ್ತಾನೆ. ಮುಂದೆ ಕಿತ್ತೂರಿಗೆ ಬಂದು ತ್ಯಾಕರೆ ಕಿತ್ತೂರಿನ ಕೆಮ್ಮನ ಮರಡಿ ಅಂತ ಬರ್ತದೆ, ಕೆಮ್ಮ ಹೈವೇ ರಾಜ್ಯವತ್ ರಾಷ್ಟ್ರೀಯ ಹೆದ್ದಾರಿಗೆ ಹತ್ಕೊಂಡಿದೆ. ಅಲ್ಲಿ ಠಾಣೆವನ್ನ ಹೂಡ್ತಾರೆ. ಅಲ್ಲಿ ಹೂಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಕಿತ್ತೂರಿನ ಖಜಾನೆ ಒಪ್ಪಂದಕ್ಕೆ ಸಹಿ ಹಾಕ್ಬೇಕು ಅಂತೇಳಿ ತ್ಯಾಕರೆ ತನ್ನ ಸಹಾಯಕ ಅಧಿಕಾರಿಗಳನ್ನ ಕಿತ್ತೂರಿನ ಕೋಟೆ ಹತ್ತಿಗೆ ಅಥವಾ ಕಿತ್ತೂರಿನ ಕೋಟೆಯ ಕಾವಲ್ದಾರ್ಗೆ ಕಳಿಸ್ತಾನೆ. ಅಂತ ಸಂದರ್ಭದಲ್ಲಿ ಖುದ್ದಾಗಿ ಕಿತ್ತೂರು ಸಂಸ್ಥಾನದ ಸೇನಾ ದಂಡನಾಯಕನೇ ಕಿತ್ತೂರಿನ ಕೋಟೆಯ ದ್ವಾರ ಬಾಗಿಲದ ಉಸ್ತುವಾರಿಯನ್ನು ವಹಿಸ್ಕೊಂಡಿರೋ ಕಾರಣಕ್ಕಾಗಿ ರಾಣಿ ಚೆನ್ನಮ್ಮಾಜಿಯ ಒಪ್ಪಿಗೆ ಇಲ್ಲದೆ ಯಾವುದೇ ಕಾಗದ ಪತ್ರಕ್ಕೂ ನಾವು ಸಹಿ ಹಾಕೋದಿಲ್ಲ ಅಂತೇಳಿ ಸರ್ದಾರ್ ಖುರ್ಷಿದಪ್ಪ ಹೇಳ್ತಾನೆ. ಅಷ್ಟೇ ಅಲ್ಲದೆ ಸರ್ದಾರ್ ಖುರ್ಷಿದಪ್ಪ ಎಷ್ಟು ಸೆನ್ಸಿಟಿವ್ ಪರ್ಸನ್ ಆಗಿದ್ದ ಅಂತಂದ್ರೆ ಹೊರಗಡೆಯಿಂದ ಬರ್ತಕ್ಕಂತಹ ಎಲ್ಲ ಪತ್ರಗಳನ್ನ ಸರ್ದಾರ್ ಖುರ್ಷಿದಪ್ಪನವ್ರು ತಡೆ ಹಿಡಿತಿರ್ತಾರೆ. ಯಾಕೆ ಅಂತಂದ್ರೆ ಅವುಗಳೇನಾದ್ರೂ ರಾಣಿ ಚೆನ್ನಮ್ಮಾಜಿಗೆ ಗೊತ್ತಾದ್ರೆ ರಾಣಿ ಚೆನ್ನಮ್ಮಾಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತವೆ ಅನ್ನೋ ಒಂದು ಕಾರಣಕ್ಕಾಗಿ ಬಂದಿರ್ತಕ್ಕಂಥ ಎಲ್ಲ ಪತ್ರಗಳ ಮೂಲಕ ಬಂದಿರ್ತಕ್ಕಂಥ ಆಕ್ರಮಣಗಳನ್ನ ಹೊರಗಡೆನೆ ಅವರು ಸರ್ದಾರ್ ಖುರ್ಷಿದಪ್ಪನವರು ಫಿಲ್ಟರ್ ಮಾಡಿ ಕಳಿಸ್ತಿರ್ತಾರೆ. ಹಾಗಾಗಿ ಮುಂದುವರೆದು ತ್ಯಾಕರೆ ಏನ್ ಹೇಳ್ತಾನೆ ಅಂತಂದ್ರೆ ತನ್ನ ಸೇನಾ ಸಿಬ್ಬಂದಿಗಳಿರ್ತಾರೆ, ಕ್ಯಾಪ್ಟನ್ ಬ್ಲಾಕ್ ಮತ್ತು ಸಿವಿಲ್ ಅಂತೇಳಿ ತೋಪುದಳ ಮತ್ತು ಕುದುರೆ ದಳದ ಮುಖ್ಯಸ್ಥರಿಗೆ ಕಿತ್ತೂರಿನ ಕೋಟೆಯ ದ್ವಾರ ಬಾಗಿಲದ ಕಡೆಗೆ ತೋಪುಗಳನ್ನ ಒಯ್ದು ನಿಲ್ಲಿಸ್ರಿ ಅಂತ ಹೇಳ್ತಾರೆ. ಒಯ್ದು ನಿಲ್ಲಿಸ್ತಾರೆ. ಕೊನೆಗೆ ತ್ಯಾಕರೆ 1824 22ನೇ ತಾರೀಕು ಅಕ್ಟೋಬರ್ ಒಂದು ಗಡಿ ಒಳಗೆ ಅಂದ್ರೆ 24 ನಿಮಿಷದ ಒಳಗಡೆಗೆ ಕೋಟೆಯ ಬಾಗಿಲನ್ನ ತೆಗೆದು ಕೋಟೆಯ ಖಜಾನೆಗೆ ಕಾವಲಿಟ್ಟಿರ್ತಕ್ಕಂತಹ ಬ್ರಿಟಿಷರ ಸೈನ್ಯವನ್ನ ಶಿಫ್ಟ್ ಮೇಲೆ ಚೇಂಜ್ ಮಾಡ್ತಿರ್ತಾರೆ. ಆ ಚೇಂಜ್ ಮಾಡ್ಲಿಕ್ಕೆ ಅವಕಾಶವನ್ನ ಕೇಳಿದಂತ ಸಂದರ್ಭದಲ್ಲಿ ಸರ್ದಾರ್ ಖುರ್ಷಿದಪ್ಪ ನಿರಾಕರಣೆ ಮಾಡ್ತಾರೆ. ಹಾಗಾಗಿ ಕ್ಯಾಪ್ಟನ್ ಬ್ಲಾಕ್ ಮತ್ತು ಸಿವಿಲ್ಗೆ ಸ್ವಲ್ಪ ಅಸಹನೆ ಹೆಚ್ಚಾಗ್ತದೆ. ಅವರು
ತ್ಯಾಕ್ರೆಗೆನೆ ವರದಿ ಮಾಡ್ತಾರೆ. ಖುದ್ದಾಗಿ ತ್ಯಾಕ್ರೆನೆ ಕೋಟೆ ಕಡೆಗೆ ನುಗ್ಗಿ ಬರ್ತಕ್ಕಂತಹ ಸಂದರ್ಭದಲ್ಲಿ ಸರ್ದಾರ್ ಗುರುಶಿದ್ದಪ್ಪನವರು ಕೋಟೆ ಒಳಗಡೆಗೆ ಏನು ಕನಿಷ್ಠ 6,000-8,000 ಜನ ಸೇತ್ಸಂಧಿಗಳನ್ನ ಏನು ಸಂಗ್ರಹ ಮಾಡಿಟ್ಟಿರ್ತಾರೆ. ಯಾವುದೇ ಮುನ್ಸೂಚನೆಯನ್ನ ಕೊಡಲಾರದೆ ಬ್ರಿಟಿಷ್ ಸೈನ್ಯದ ಮೇಲೆ ಅವ್ರಿಗೆ ಗದಾಪ್ರಹಾರ ಮಾಡ್ಲಿಕ್ಕೆ ಗೇಟ್ ಅನ್ನ ತೆಗೆದು ಅವಕಾಶವನ್ನು ಮಾಡಿಕೊಡ್ತಾರೆ. ಇದಕ್ಕೂ ಮುಂಚೆ ಕ್ಯಾಪ್ಟನ್ ಬ್ಲಾಕ್ ಮತ್ತು ಸಿವಿಲ್ ತೋಪು ದಳಗಳ ಮೂಲಕ ಕಿತ್ತೂರು ದ್ವಾರ ಬಾಗಿಲಿಗೆ ತೋಪುಗಳನ್ನಿಟ್ಟು ಹೊಡಿತಾರೆ. ಆದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ನಾವು ಯಾವುದೇ ತೋಪುಗಳನ್ನು ಬಳಸಿದ್ರು ಸಹಿತ ದ್ವಾರ ಬಾಕಲಕ್ಕೆ ಏನೂ ಆಗ್ಲಿಲ್ಲ ಅಂತಕ್ಕಂಥದ್ದು ಮುಂದೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೆದಿರ್ತಕ್ಕಂಥ ದಾಖಲೆಗಳು ಮಾತನಾಡ್ತವೆ. ಹೀಗೆ ಬಂದಿರ್ತಕ್ಕಂತಹ ಸೈನ್ಯವನ್ನು ಬಿಡ್ತಾನೆ. ಈ ಸಂದರ್ಭದಲ್ಲಿ ಸಂಘರ್ಷ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಹಮ್ಟೂರ್ ಬಾಳಪ್ಪ ಅಂತಕ್ಕಂಥ ಶಾರ್ಪ್ ಶೂಟರ್ ಹಮ್ಟೂರ್ ಬಾಳಪ್ಪ ಏನ್ ಮಾಡ್ತಾನೆ ಅಂತಂದ್ರೆ ತ್ಯಾಕ್ರೆಯನ್ನ ತನ್ನ ಬಂದೂಕಿನಿಂದ ತ್ಯಾಕ್ರೆಯ ಎದೆಯನ್ನ ಕೀಳ್ತಾನೆ. ತ್ಯಾಕ್ರೆ ನೆಲಕ್ಕೂಡ್ತಾನೆ. ಈ ಸಂದರ್ಭದಲ್ಲಿ ಹಬ್ಸಿ ರಾಮ ಅಂತ ಓರ್ವ ಇರ್ತಾನೆ. ಹಬ್ಸಿ ರಾಮ ಯಾರು ಅಂತಂದ್ರೆ ನಿಗ್ರೋ ಜನಾಂಗ ಯಾರು ಅಂತಂದ್ರೆ ಈ ಉತ್ತರ ಕನ್ನಡದಲ್ಲಿ ಕಪ್ಪು ಜನಾಂಗದವರು ಸಿಗ್ತಾರೆ. ದಕ್ಷಿಣ ಆಫ್ರಿಕಾದ ಮಾರುಕಟ್ಟೆಯಲ್ಲಿ ಮಾರಾಟ ಆಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಇಲ್ಲಿರ್ತಕ್ಕಂಥವ್ರು. ಈ ಹಬ್ಸಿ ರಾಮ ಏನ್ ಮಾಡ್ತಾನೆ ಅಂತಂದ್ರೆ ತ್ಯಾಕ್ರೆ ನೆಲಕ್ಕೆ ಬಿದ್ದ ನಂತರ ಆತನ ಚೆಂಡನ್ನ ಕಡಿದು ತನ್ನ ಬರ್ಚಿಗೆ ಸಿಗಿಸಿ ಏನ್ ಮಾಡ್ತಾರೆ ಅಂತಂದ್ರೆ ತ್ಯಾಕ್ರೆ ಸತ್ತ ಅಂತೇಳಿ ಮೈದಾನದ ತುಂಬೆಲ್ಲ ಓಡಾಡ್ತಾರೆ. ಇಲ್ಲಿ ತ್ಯಾಕ್ರೆಯ ಜೊತೆಗೆ ಕ್ಯಾಪ್ಟನ್ ಬ್ಲಾಕ್ ಮತ್ತು ಸಿವೆಲ್ ಸಹಿತ ಸಾಯ್ತಾರೆ. ಇಲ್ಲಿ ನೀವು ಹೇಳ್ಬೋದು ಸಿದ್ದಿ ಜನಾಂಗ ಅಥವಾ ಕಪ್ಪು ಜನಾಂಗ ಹಾಗೆ ಕಿತ್ತೂರು ಸೈನ್ಯವನ್ನ ಸೇರಿದ್ರು. ಆ ರೀತಿಯಾಗಿರ್ತಕ್ಕಂಥ 500 ಜನ ಸೈನಿಕರು ಕಿತ್ತೂರಿನ ಸೈನ್ಯದಲ್ಲಿ ವೃತ್ತಿಯನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ. ಗೋವಾದಲ್ಲಿ ಕಿತ್ತೂರಿಗೆ ಹಚ್ಕೊಂಡಿರ್ತಕ್ಕಂತಹ ಒಂದು ಪ್ರದೇಶ ಯಾವ್ದಾದ್ರು ಇದ್ರೆ ಅದು ಗೋವಾದಲ್ಲಿ ಪೋರ್ಚುಗೀಸರು ಇರ್ತಾರೆ. ಪೋರ್ಚುಗೀಸರು ತಮ್ಮ ಸೇವೆಯನ್ನ ಮಾಡ್ಕೊಳ್ಳಿಕ್ಕೆ ದಕ್ಷಿಣ ಆಫ್ರಿಕಾದ ಮಾರುಕಟ್ಟೆಗಳಿಂದ ಈ ಕಪ್ಪು ಜನಾಂಗವನ್ನ ನಾವೇನು ಮಾರುಕಟ್ಟೆಗಳಲ್ಲಿ ಜಾನುವಾರುಗಳನ್ನ ಮಾರಾಟ ಮಾಡ್ತೀವಲ್ಲ ಆ ರೀತಿಯಾಗಿ ಜನಗಳನ್ನ ಖರೀದಿ ಮಾಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಗೋವಾದಲ್ಲಿ ಕಪ್ಪು ಜನಾಂಗದವ್ರು ಕೊಡ್ತಕ್ಕಂಥ ಹಿಂಸೆಯನ್ನ ತಾಳಲಾರದೆ ತಪ್ಪಿಸ್ಕೊಂಡು ಬಂದು ಕಿತ್ತೂರು ಸೈನ್ಯದಲ್ಲಿ ಆಶ್ರಯವನ್ನ ಬಯಸಿರ್ತಕ್ಕಂತ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮಾಜಿ ಆ ನಿಗ್ರೋ ಜನಾಂಗಕ್ಕೆ ಏನ್ ಮಾಡುತ್ತಾರೆ ಅಂತಂದ್ರೆ ಆಶ್ರಯವನ್ನ ಕೊಟ್ಟಿರ್ತಾರೆ. ನಾವಿಲ್ಲಿ ಗಮನಿಸಬೇಕು, ಗಾಂಧೀಜಿ ಮತ್ತು ನೆಲ್ಸನ್ ಮಂಡೇಲಾ ಅವರು 20ನೇ ಶತಮಾನದ ಉತ್ತರಾರ್ಧದಲ್ಲಿ ಅಥವಾ 20ನೇ ಶತಮಾನದಲ್ಲಿ ವರ್ಣಭೇದ ನೀತಿಗೆ ಹೋರಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಆದ್ರೆ ವರ್ಣಭೇದ ನೀತಿಯನ್ನ ಪರಿಗಣಿಸಲಾರದೆ ಕಿತ್ತೂರು ಸಂಸ್ಥಾನದಲ್ಲಿ ಬದುಕು ಕಟ್ಕೊಳ್ಳಿಕ್ಕೆ ರಾಣಿ ಚೆನ್ನಮ್ಮಾಜಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ಇತಿಹಾಸದಲ್ಲಿ ಎತ್ತಿ ಹೇಳ್ಬೇಕಾಗಿರ್ತಕ್ಕಂತ ಅನಿವಾರ್ಯತೆ ಇದೆ. ಹೀಗಾಗಿ ತ್ಯಾಕ್ರೆ ನಿಧನ ಆಗ್ತಾನೆ. ಇದಿಷ್ಟು ತ್ಯಾಕ್ರೆ ನಿಧನ ಆದ ನಂತರ ತ್ಯಾಕ್ರೆ, ಕ್ಯಾಪ್ಟನ್ ಬ್ಲಾಕ್ ಮತ್ತು ಸಿವೆಲ್ಲರ ಅವರನ್ನ ಧಾರವಾಡಕ್ಕೆ ಅವ್ರು ಹೇಗ್ ಬರ್ತಿರ್ತಾರೆ ಅಂತಂದ್ರೆ ಕಿತ್ತೂರಿಗೆ ಈ ಧಾರವಾಡದಲ್ಲಿ ತಡ್ಕೋಡ್ ಮತ್ತು ಗರಗ್ ಅಂತ ಮಾರ್ಗಗಳಿದಾವೆ. ಆ ಮಾರ್ಗಗಳ ಮೂಲಕ ಅವ್ರು ಬರ್ತಿರ್ತಾರೆ. ತ್ಯಾಕ್ರೆ ಸಮಾಧಿನೂ ಸಹಿತ ಆ ಗರಗ್ ಮಾರ್ಗದ ಮೂಲಕನ ಹೋಗಿ ಧಾರವಾಡ ಸೇರಿ ಅಲ್ಲಿ ಒಂದು ಯುರೋಪಿಯನ್ ಸೆಮೆಟ್ರಿ ಅಂತಿದೆ. ಅಂದ್ರೆ ಯುರೋಪಿಯನ್ಸ್ ಶವ ಅಥವಾ ಕ್ರಿಶ್ಚಿಯನ್ಸ್ ಸ್ಮಶಾನ ಭೂಮಿ ಅಂತೇಳಿ ಅಲ್ಲಿ ಅವರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಂತ್ಯಕ್ರಿಯೆ ಮಾಡ್ತಾರೆ. ಇದಿಷ್ಟು 1ನೇ ಯುದ್ಧ. ಇದಾದ ನಂತರದಲ್ಲಿ ದತ್ತಕ ಮಗ ಇರ್ತಲ್ಲ ಮಾಸ್ಮಡಿಯ ಬಾಳನಗೌಡನ ಮಗ, ಅವನ ಸಂಸ್ಥಾನ ಬಿಟ್ಟು ಹೋಗ್ಲಿಕ್ಕೆ ತ್ಯಾಕ್ರೆ ಆದೇಶ ಮಾಡುತ್ತಾನೆ. ಮತ್ತೆ ಆ ಮಾಸ್ಮಡಿಯ ಬಾಳನಗೌಡನ ಮಗನನ್ನ ಕರ್ಕೊಂಡ್ಬಂದು 1824 ಅಕ್ಟೋಬರ್ 27ನೇ ತಾರೀಕಿನಂದು ಅತ್ಯಂತ ವಿಜೃಂಭಣೆಯಿಂದ ಆ ದತ್ತಕ ಮಗನಿಗೆ ಪಟ್ಟ ಕಟ್ತಕ್ಕಂಥದ್ದ ಕೆಲಸವನ್ನ ಮಾಡ್ತಾರೆ. ಬಹಳಷ್ಟು ಇತಿಹಾಸಕಾರ ಹೇಳ್ತಾರೆ ಕಿತ್ತೂರಿನಲ್ಲಿ ದತ್ತಕ ಪ್ರಕ್ರಿಯೆನೇ ನಡೆದಿಲ್ಲ ಅಂತಕ್ಕಂತ ಒಂದು ಉಡಾಫೆ ಮಾತುಗಳು ಹೇಳ್ತಕ್ಕಂಥವ್ರಿಗೆ ನಾನು ಖಂಡಿಸ್ತೀನಿ. ಆ ದತ್ತಕ ಮಗ ಏನ್ ಮಾಡ್ತಾನೆ ಅಂತ ನೋಡಿ, 1824 ಜುಲೈ 10ನೇ ತಾರೀಕಿಗಿಂತ ಮುಂಚೆ ಒಂದ್ಸರಿ, 1824 ಸೆಪ್ಟೆಂಬರ್ 11ನೇ ತಾರೀಕಿನ ಒಂದ್ಸರಿ, 1824 ಅಕ್ಟೋಬರ್ 27, ಈ ಒಟ್ಟಿನಲ್ಲಿ 3 ಸಾರಿ ದತ್ತಕ ಪ್ರಕ್ರಿಯೆ ನಡೆದಿರ್ತಕ್ಕಂತಹ ಎಲ್ಲ ಸ್ಪಷ್ಟವಾಗಿರ್ತಕ್ಕಂಥ ದಾಖಲೆಗಳು ಎಲ್ಲ ಲೇಖಕರು ಬರೆದಿರ್ತಕ್ಕಂಥ ಇತಿಹಾಸದಲ್ಲಿ ನಾವು ಕಾಣ್ತೀವಿ. ಇದು ಆದ ಸಂದರ್ಭದಲ್ಲಿ ಬ್ರಿಟಿಷರ್ಗೆ ಬಹಳ ತಲೆ ಬಿಸಿ ಆಗ್ತದೆ. ಯಾಕಂದ್ರೆ ತ್ಯಾಕ್ರೆ ಅಂತಂದ್ರೆ ICS ಆಫೀಸರ್, ಏನ್ ನಾವು IAS ಅಂತ ಹೇಳ್ತೀವಲ್ಲ, ಅವತ್ತಿನ ಧಾರವಾಡ ಜಿಲ್ಲಾಧಿಕಾರಿ ಅಂತಂದ್ರೆ ಇವತ್ತಿನ ಧಾರವಾಡ, ಹಾವೇರಿ, ಗದಗ್, ಬಿಜಾಪುರ್, ಬಾಗಲಕೋಟ್, ಬೆಳಗಾಂ, ಉತ್ತರ ಕನ್ನಡ ಇಷ್ಟು ಜಿಲ್ಲೆಗಳ
ಅವತ್ತಿನ ಒಂದು ಜಿಲ್ಲೆ ಆಗಿತ್ತು. ಆ ಮುಖ್ಯಸ್ಥನನ್ನ ಹೊಡೆಯೋದಂತಂದ್ರೆ ಅದು ಸಾಮಾನ್ಯ ಅಲ್ಲ. ಹೀಗಾಗಿ ಒಬ್ಬ ICS ಆಫೀಸರ್ ಅನ್ನ ಹೊಡೆದಿರ್ತಕ್ಕಂಥದ್ದು ಬ್ರಿಟಿಷ್ ಸರ್ಕಾರದ ಸ್ವಾಭಿಮಾನವನ್ನ ಕೆಣಕದಂಗ ಆಗ್ತದೆ. ಹೀಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದನ್ನ ಹೇಗಾದ್ರೂ ಮಾಡಿ ಮುಗಿಸ್ಲೇಬೇಕು ಅಂತೇಳಿ ಮುಂಬೈ ಪ್ರೆಸಿಡೆನ್ಸಿಯ ಕಮಿಷನರ್ ಆಗಿರ್ತಕ್ಕಂಥ ಚಾಪ್ಲಿನ್ ಏನ್ ಮಾಡ್ತಾನೆ ಅಂತಂದ್ರೆ ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಒಂದಿಷ್ಟು ಮೇಲಿಂದ ಮೇಲೆ ಸರ್ಕ್ಯುಲರ್ ಗಳನ್ನ ಅಥವಾ ಸುತ್ತೋಲೆಗಳನ್ನ ಅಥವಾ ಆದೇಶಗಳನ್ನ ತೆಗಿತಾರೆ. ಏನು ಅಂತಂತಂದ್ರೆ ಕಿತ್ತೂರು ಸಂಸ್ಥಾನದವರ ಜೊತೆಗೆ ಯಾವ ಉಳಿದ ಸಂಸ್ಥಾನಗಳು ಒಳ್ಳೆಯ ಸ್ನೇಹ ಸಂಬಂಧವನ್ನು ಹೊಂದಕೂಡುದು, ಹೊಂದಿದ್ದೆ ಆದ್ರೆ ಅವರನ್ನ ನಾವು ದಂಡಿಸ್ತೀವಿ. ಕಿತ್ತೂರು ಸಂಸ್ಥಾನಕ್ಕೆ ನಿಷ್ಠರಾಗಿರ್ತಕ್ಕಂಥ ಸರದಾರರು, ಸೇತ್ಸನದಿಗಳು ಸಂಸ್ಥಾನದಿಂದ ದೂರ ಸರಿಬೇಕು. ದೂರ ಸರಿದಿದ್ದೆ ಆದ್ರೆ ಸಂಸ್ಥಾನದವ್ರು ಏನ್ ಕೊಟ್ಟಿದಲ್ಲ ಅದಕ್ಕಿಂತ ಹೆಚ್ಚಿನ ಇನಾಮನ್ನ ಅಥವಾ ಬಕ್ಷಿಸನ್ನ ನಿಮ್ಗೆ ಕೊಡ್ತೀವಿ. ಕಿತ್ತೂರು ಸಂಸ್ಥಾನದ ಜೊತೆಗೆ ಗುರುತಿಸ್ಕೊಂಡವ್ರನ್ನ, ಅವರ ರಕ್ತ ಸಂಬಂಧಿಕರನ್ನ ನಾವು ಬಿಡೋದಿಲ್ಲ ಅಂತೇಳಿ ಈ ರೀತಿಯಾಗಿ ಹೆದರಿಸಿ ಸುತ್ತೋಲೆಗಳನ್ನ ತೆಗಿತಕ್ಕಂತ ಕೆಲಸವನ್ನ ಮಾಡ್ತಾರೆ. ಹಾಗೆ ಮಾಡಿದಂತ ಸಂದರ್ಭದಲ್ಲಿ ಕಿತ್ತೂರಿನ ಜೊತೆಗೆ ಒಳ್ಳೆ ಸಂಬಂಧವನ್ನ ಹೊಂದಿರ್ತಕ್ಕಂತ ಸುತ್ತಮುತ್ತಲಿನ ಎಲ್ಲ ದೇಶಗತಿಗಳು ಒಂದು ತಟಸ್ಥ ನೀತಿಯನ್ನ ಅನುಸರಿಸ್ತವೆ. ಆದ್ರೆ ಕಿತ್ತೂರಿನ ಸೈನಿಕರಿಗೆ ಏನು ಆದೇಶಗಳನ್ನು ಮಾಡುತ್ತಲ್ಲ ಅದಕ್ಕೆ ಕಿತ್ತೂರಿನ ಯಾವ ಸೈನಿಕನು ಸಹಿತ ತಲೆ ಕೆಡಿಸ್ಕೊಳ್ಳಾರ್ದೆ ಬ್ರಿಟಿಷರನ್ನು ಒಂದು ಕೈ ನೋಡೇ ಬಿಡೋಣ ಅಂತೇಳಿ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಬ್ರಿಟಿಷರು ಅತ್ಯಂತ ವ್ಯವಸ್ಥಿತವಾಗಿ ದೇಶದ ವಿವಿಧ ಭಾಗಗಳಿಂದ 25,000 ಜನ ಸೈನಿಕರನ್ನ ಕಿತ್ತೂರಿನ 2ನೇ ಯುದ್ಧದಲ್ಲಿ ಕೂಡಿಸ್ತಾರೆ. ಈ 2ನೇ ಯುದ್ಧ 1824 ನವೆಂಬರ್ 30ಕ್ಕೆ ಮುನ್ನುಡಿಯನ್ನ ಬರ್ತದೆ. ಬರೆದು ಚಾಪ್ಲಿನ್ ಒಂದ್ ಮಾತನ್ನ ಹೇಳ್ತಾನೆ. ಏನು ಅಂತಂದ್ರೆ 1ನೇ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದ ಸೈನಿಕರು ಇಬ್ರು ಬ್ರಿಟಿಷ್ ಅಧಿಕಾರಿಗಳನ್ನ ಸೆರೆ ಹಿಡಿದಿರ್ತಾರೆ. ಯಾರು ಅಂತಂದ್ರೆ ಸ್ಟೀವನ್ಸನ್ ಮತ್ತು ಎಲಿಯಟ್ ಅಂತಕ್ಕಂಥವ್ರು. ಈ ಇಬ್ರು ಬ್ರಿಟಿಷ್ ಅಧಿಕಾರಿಗಳನ್ನ ಸೆರೆ ಹಿಡಿದಿರ್ತಾರೆ. ಕಿತ್ತೂರು ಸೈನಿಕರು ಹೇಳ್ತಿರ್ತಾರೆ, ಒಂದು ನೀವು ಸುಮ್ಮನೆ ಕಿತ್ತೂರು ಸಂಸ್ಥಾನದ ತಂಟೆಗೆ ಬರ್ಲಾರ್ದೆ ಸುಮ್ಮನೆ ಇದ್ರೆ ಇವರನ್ನ ಬಿಡುಗಡೆ ಮಾಡ್ತೀವಿ, ಇಲ್ಲ ಅಂತಂದ್ರೆ ಇವರನ್ನ ಮುಗಿಸ್ತೀವಿ ಅಂತಕ್ಕಂಥದ್ದು ದುಡುಕಿನ ನೀತಿಯನ್ನ ಅನುಸರಿಸ್ತಕ್ಕಂತ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ನಮ್ಮ ಶತ್ರುಗಳಾದ್ರೂ ಸಹಿತ ಅವರನ್ನ ಗೌರವಯುತವಾಗಿ ನೋಡ್ಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಅವ್ರು ಘಾಷಿ ಹಾಕ್ಬೇಕಂತಿರ್ತಾರೆ. ಅದನ್ನ ತಡೆ ಹಿಡಿದು ಓರ್ವ ಕೈದಿಗೆ ಏನನ್ನ ವ್ಯವಸ್ಥೆ ಮಾಡ್ಬೇಕಲ್ಲ ಆ ವ್ಯವಸ್ಥೆಯನ್ನ ಕೊಟ್ಟು ನೋಡ್ಕೊಳ್ತಕ್ಕಂತ ವ್ಯವಸ್ಥೆಯನ್ನ ರಾಣಿ ಚೆನ್ನಮ್ಮ ಮಾಡ್ತಾಳೆ. ಅಂದ್ರೆ ಕೈದಿಗಳನ್ನು ಸಹಿತ ಗೌರವವಾಗಿ ನೋಡ್ಕೊಳ್ತಕ್ಕಂತ ಭಾವನೆ ರಾಣಿ ಚೆನ್ನಮ್ಮನವರಲ್ಲಿ ಇತ್ತು ಅಂತಕ್ಕಂಥದ್ದು ಈ ಘಟನಾವಳಿನ ಸಾಕ್ಷಿ ಆಗ್ತದೆ. ಹಾಗಾಗಿ 2ನೇ ಯುದ್ಧದ ಮುನ್ನುಡಿಯಲ್ಲಿ ಚಾಪ್ಲಿನ್ ಏನ್ ಹೇಳ್ತಾನೆ ಅಂದ್ರೆ ಕಿತ್ತೂರಿನವರು ಸೆರೆ ಹಿಡಿದಿರ್ತಕ್ಕಂತ ಇಬ್ರು ಸೈನಿಕರನ್ನ ಬಿಡುಗಡೆ ಮಾಡಿದ್ರೆ ನಾವು ಕಿತ್ತೂರಿನ ಜೊತೆ ಯುದ್ಧ ಮಾಡೋದಿಲ್ಲ, ಒಂದ್ ರೀತಿಯ ಸೌಹಾರ್ದಯುತ ಸಂಬಂಧವನ್ನ ಮುಂದುವರಿಸ್ತೀವಿ ಅಂತಕ್ಕಂತ ಒಂದು ಆಶಾದಾಯಕ ಪತ್ರವನ್ನ ಕಿತ್ತೂರು ಸಂಸ್ಥಾನದ ರಾಣಿ ಚೆನ್ನಮ್ಮಾಜಿಗೆ ಬರೀತಾನೆ. ಆ ಪ್ರಕಾರ ಅದನ್ನ ನಂಬಿ ಅವನಿಗೊಂದ್ ಕಂಡೀಷನ್ ಹಾಕಿರ್ತಾನೆ. 1824 ಡಿಸೆಂಬರ್ 2ನೇ ತಾರೀಕು ಬೆಳಗಿನ 9 ಗಂಟೆ ಒಳಗಾಗಿ ಆ ಇಬ್ರು ಅಧಿಕಾರಿಗಳನ್ನ ಸ್ಟೀವನ್ಸನ್ ಮತ್ತು ಎಲಿಯಟ್ ನನ್ನ ಏನ್ ಮಾಡ್ತಾರೆ ಅಂತಂದ್ರೆ ಬೆಳಗಿನ 9 ಗಂಟೆಗೆ ಹೋಯ್ದು ಕಿತ್ತೂರು ಠಾಣೆಗೆ ಬ್ರಿಟಿಷರ ಸುಪರ್ದಿಗೆ ಒಪ್ಪಿಸ್ತಕ್ಕಂತಹ ಕೆಲಸವನ್ನ ಕಿತ್ತೂರು ಸೈನಿಕರು ಮಾಡ್ತಾರೆ. ಇನ್ನುಳಿದಿರ್ತಕ್ಕಂಥದ್ದು ಡಿಸೆಂಬರ್ 3, 4, 5ನೇ ತಾರೀಕು ಯುದ್ಧ ಆಗ್ತದೆ. ಬಹುಶಃ ಸಮಯ ಆಗಿದೆ, ನಾಳೆಗೆ ಮುಂದುವರಿಸ್ರಿ ಅಂತಕ್ಕಂತ ಮಾತನ್ನ ಆಯೋಜಕರು ಹೇಳಿರೋ ಕಾರಣಕ್ಕಾಗಿ ನಾವೆಲ್ಲರೂ ಒಪ್ಪಿಗೆ ಕೊಟ್ರೆ ನಾನು ಈ ಮಾತುಗಳನ್ನ ಮೊಟಕುಗೊಳಿಸಿ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ತಾಯಂದಿರು ಇರೋ ಕಾರಣಕ್ಕಾಗಿ ಅಡುಗೆಯನ್ನು ಮಾಡ್ಬೇಕು, ಕುಟುಂಬದ ಜವಾಬ್ದಾರಿಗಳನ್ನ ನಿರ್ವಹಿಸ್ತಕ್ಕಂತ ಕೆಲಸಗಳಿರೋದ್ರಿಂದ ನಾನು ಉಳಿದಿರ್ತಕ್ಕಂಥ ಕಿತ್ತೂರಿನ 2ನೇ ಯುದ್ಧದಲ್ಲಿ ರಾಣಿ ಚೆನ್ನಮ್ಮಾಜಿ ಮತ್ತು ಚೆನ್ನಮ್ಮಾಜಿಯ ಸೊಸೆಯಂದ್ರಾಗಿರ್ತಕ್ಕಂಥ ಜಾನಕಿಬಾಯಿ, ವೀರಮ್ಮ ಇವ್ರೇನಾದ್ರು ಸಂಗೊಳ್ಳಿ ರಾಯಣ್ಣನ ಹೋರಾಟ ಅದನ್ನ ನಾಳೆ ದಿನ ಕಟ್ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೀನಿ. ದಯವಿಟ್ಟು ನಾನು ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಅವಕಾಶವನ್ನ ಮಾಡ್ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸಿ ಮತ್ತೆ ನನ್ನ ಮಾತುಗಳನ್ನ ನಾಳೆ ಸಾಯಂಕಾಲ 7 ಮುಂದುವರಿಸ್ತೀನಿ.